ಕರ್ತನಲ್ಲಿ ಅತಿ ಪ್ರಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರಿಗೂ ಆತನ ಮಗನಾದ ಯೇಸು ಕ್ರಿಸ್ತನಿಗೂ ಸ್ತುತಿ ಸ್ತೋತ್ರ ಘನಮಾನಗಳನ್ನು ಹೇಳಿಕೊಳ್ಳುತ್ತಾ, ನನ್ನ ಬಾಯಿ ಮಾತು ನನ್ನ ಹೃದಯದ ಧ್ಯಾನವು ದೇವರ ದೃಷ್ಟಿಯಲ್ಲಿ ಸಮರ್ಪಕವಾಗಿರಲಿ ಎಂಬ ಪ್ರಾರ್ಥನೆಯೊಂದಿಗೆ ಆತನನ್ನೇ ಧ್ಯಾನಿಸಿರಿ, ಕನ್ಸಿಡರ್ ಹಿಮ್ ಎನ್ನುವ ಶಿರೋನಾಮೆಯ ಕೆಳಗಡೆ ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಈಗಾಗಲೇ ಓದಿರುವ ವಚನದ ಆಧಾರದ ಮೇರೆಗೆ ಯೇಸು ಕ್ರಿಸ್ತನನ್ನೇ ದೃಷ್ಟಿಸಿ ನೋಡಿರಿ, ಕನ್ಸಿಡರ್ ಹಿಮ್. ಕೆಲವೊಂದು ಟ್ರಾನ್ಸ್ಲೇಷನ್ಸ್ ನಾವು ನೋಡೋದಾದ್ರೆ ಅದು ಆತನಲ್ಲೇ ಮಗ್ನವಾಗಿರಿ ಅಂತ ಹೇಳ್ಬಿಟ್ಟು ಕೆಲವೊಂದು ಟ್ರಾನ್ಸ್ಲೇಷನ್ಸ್ ಹೇಳುತ್ತೆ. ಫೇತ್ಫುಲ್ ವರ್ಷನ್ ಅಲ್ಲಿ ನೋಡೋದಾದ್ರೆ ನೌ ಮೆಡಿಟೇಟ್ ಡೀಪ್ಲಿ ಅಪಾನ್ ಹಿಮ್. ಕ್ರೈಸ್ತರಿಗೆ ಮುಖ್ಯವಾಗಿರುವ ಒಂದು ಪ್ಯಾಟರ್ನ್, ರೋಲ್ ಮಾಡೆಲ್, ಅಥವಾ ನಾವೆಲ್ಲ ಕ್ರೈಸ್ತರ ಅಂತ ಹೇಳ್ಬಿಟ್ಟು ಏನಕ್ಕೆ ಕರೆಯಲ್ಪಟ್ಟಿದ್ದೀವಿ ಅಂತ ನೋಡೋದಾದ್ರೆ ಅದು ದೇವರ ಮಗನಾಗಿರುವ ಯೇಸು ಕ್ರಿಸ್ತನ ನಿಮಿತ್ತವಾಗಿ. ಕ್ರೈಸ್ತರು ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವವರು, ಯೇಸು ಕ್ರಿಸ್ತನನ್ನ ನಂಬುವವರು, ಅಥವಾ ಬೈಬಲಲ್ಲಿ ದೇವರು ಕೊಟ್ಟಿರುವ ಕಾರ್ಯಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಅನುಸರಿಸುವವರು ಅನ್ನೋದನ್ನ ನಾವು ನೋಡ್ತೀವಿ. ಸೊ ಬೈಬಲಲ್ಲಿ ನಮಗೆ ದೇವರು ಬಂದ್ಬಿಟ್ಟು ಹೇಳ್ಬೇಕಾದ್ರೆ ಕನ್ಸಿಡರ್ ಹಿಮ್, ಆತನನ್ನೇ ನೀವು ದೃಷ್ಟಿಸಿ ನೋಡಿರಿ, ಆತನನ್ನ ನೀವು ಅವಲೋಕನೆ ಮಾಡಿರಿ ಅಂತ ಹೇಳ್ಬೇಕಾದ್ರೆ ದೇವರು ಬೈಬಲಲ್ಲಿ ಕೆಲವೊಂದು ವಿಚಾರಗಳನ್ನ ನಮಗೆ ನೀವು ಇದನ್ನ ನೋಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಿಬ್ರಿಯ 3ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಓದೋಣ. ಹೀಬ್ರೂಸ್ 3rd chapter 1 and 2. ಪರಲೋಕದ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವಪ್ರೇಷಿತನು ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಇಲ್ಲಿ ನೋಡೋದಾದ್ರೆ ಯೇಸು ಕ್ರಿಸ್ತನನ್ನ ಏನ್ ಮಾಡ್ಬೇಕಂತೆ, ಲಕ್ಷ್ಯವಿಟ್ಟು ಯೋಚಿಸಿರಿ, ಅವರನ್ನೇ ನೀವು ಕನ್ಸಿಡರ್ ಮಾಡಿ ಅಂತ ಹೇಳ್ಬೇಕಾದ್ರೆ ಇವಾಗ ಒಂದು ಕೋರ್ಟ್ಗೆ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ಅನೇಕ ವಿಷಯಗಳನ್ನ ಬಂದ್ಬಿಟ್ಟು ವಾದಾಡ್ತಾರೆ. ಮುಖ್ಯವಾಗಿ ಇಬ್ರು ತಪ್ಪಿತಸ್ಥರು ಇರ್ತಾರೆ. ಆ ಇಬ್ಬರಿಗೂ ವಾದ ಮಾಡುವಂತ ಇಬ್ರು ಲಾಯರ್ಸ್ ಇರ್ತಾರೆ. ಅವರಿಬ್ರು ಬಂದ್ಬಿಟ್ಟು ಕೆಲವೊಂದು ವಿಚಾರಗಳನ್ನ ಮಧ್ಯದಲ್ಲಿರುವ ಜಡ್ಜ್ಗೆ ಬಂದ್ಬಿಟ್ಟು ಪ್ರೆಸೆಂಟ್ ಮಾಡ್ತಾರೆ. ಬಟ್ ಇವರು ವಾದ ವಿವಾದಗಳಲ್ಲಿ ಎಲ್ಲಾ ಪಾಯಿಂಟ್ಗಳನ್ನ ಬಂದ್ಬಿಟ್ಟು ಜಡ್ಜ್ ಕೂಡ ನೋಟ್ ಮಾಡಕ್ ಆಗಲ್ಲ. ಆ ಲಾಯರ್ ಬಂದ್ಬಿಟ್ಟು ಕೆಲವೊಂದು ವಿಚಾರಗಳನ್ನ ವಾದ ಮಾಡಬೇಕಾದ್ರೆ ಇವರ ಹಾನರ್ ನೋಟ್ ದಿಸ್ ಪಾಯಿಂಟ್, ಇದನ್ನ ಬಂದ್ಬಿಟ್ಟು ನೀವು ಸ್ವಲ್ಪ ಗಮನ ಮಾಡಿ. ಎಷ್ಟೋ ಮಾತುಗಳನ್ನ ನಾವು ಮಾತಾಡಿದೀವಿ, ಬಟ್ ಈ ಕೇಸಲ್ಲಿ ಬಂದ್ಬಿಟ್ಟು ಇದು ಮುಖ್ಯವಾಗಿರೋ ಪಾಯಿಂಟ್. ಅದೇ ರೀತಿ ಪರವಾಗಿರುವ ಅಥವಾ ವಿರೋಧವಾಗಿರುವ ಲಾಯರ್ ಕೂಡ ನೀವು ಈ ಪಾಯಿಂಟ್ಗಳನ್ನ ಕನ್ಸಿಡರ್ ಮಾಡಿ, ಅದೆಲ್ಲ ತಾಳೆ ನೋಡ್ಬಿಟ್ಟು ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಜಡ್ಜ್ ಬಂದ್ಬಿಟ್ಟು ತೀರ್ಪು ಕೊಡೋದನ್ನ ನಾವು ನೋಡ್ತೀವಿ. ಅದೇ ಪ್ರಕಾರವಾಗಿ ಬೈಬಲ್ ಬಂದ್ಬಿಟ್ಟು ದೇವರ ವಾಕ್ಯ ಅಂತ ನಾವು ನೋಡೋದಾದ್ರೆ ಈ ದೇವರ ವಾಕ್ಯದಲ್ಲಿ ಬೈಬಲಲ್ಲಿ ದೇವರು ಬಂದ್ಬಿಟ್ಟು ಕೆಲವೊಂದು ವಿಚಾರಗಳನ್ನ ಆತನನ್ನ ಅಥವಾ ಕ್ರಿಸ್ತನನ್ನ ಯಾರೆಲ್ಲ ಹಿಂಬಾಲಿಸ್ತಾರೋ ಅವರಿಗೆ ಕೆಲವೊಂದು ವಿಚಾರಗಳನ್ನ ನೀವು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಫಸ್ಟ್ ಈಗಾಗಲೇ ಇದಕ್ಕಿಂತ ಮೊದಲನೇ ಪಾಠದಲ್ಲಿ ನೋಡೋದಾದ್ರೆ ಫಸ್ಟ್ ಬೈಬಲನ್ನ ನಾವು ಬಂದ್ಬಿಟ್ಟು ಏನ್ ಮಾಡ್ಬೇಕು, ಅದನ್ನ ಓದಿ ತಿಳ್ಕೋಬೇಕು. ಫಸ್ಟ್ ದ ವರ್ಡ್ ಆಫ್ ಗಾಡ್, ಅದು ನಮಗೆ ತುಂಬಾ ಮುಖ್ಯ. ಅದಾದ ನಂತರ ದೇವರಿಟ್ಟಿರುವ ದೈವಿಕ ಯೋಜನೆ, ನಾವು ದೇವರೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆ, ಅದೇ ರೀತಿ ಆತನ ಮಗನಾದ ಯೇಸು ಕ್ರಿಸ್ತನನ್ನ ನಾವು ಬಂದ್ಬಿಟ್ಟು ಧ್ಯಾನ ಮಾಡಿ ಅವರಿಂದ ಕಲ್ತ್ಕೊಳ್ಳುವ ಕಾರ್ಯಗಳು, ನಂತರ ಅದನ್ನ ಕಲ್ತ್ಕೊಂಡಿರುವ ವಿಚಾರಗಳನ್ನ ನಮ್ಮ ಆತ್ಮಿಕ ಜೀವನದಲ್ಲಿ ಪಾಲನೆ ಮಾಡಿಬಿಟ್ಟು
ನಾವು ಓಟವನ್ನ ಓಡಿ ಮುಗಿಸುವ ಒಂದು ಕಾರ್ಯಗಳು. ಸೊ ಈ ಒಂದು ಕಾರ್ಯದಲ್ಲಿ ನಾವು ನೋಡೋದಾದ್ರೆ, ಈ ಆತ್ಮಿಕ ವಿಚಾರದಲ್ಲಿ ನಾವು ಎಷ್ಟೇ ಕಾರ್ಯಗಳನ್ನ ಧ್ಯಾನ ಮಾಡಿದ್ರು, ಕಲ್ತ್ಕೊಂಡ್ರು, ಅದನ್ನ ಬಂದ್ಬಿಟ್ಟು ನಮ್ಮ ಮೆಮೊರಿಯಲ್ಲಿ ಅಥವಾ ನಮ್ಮ ಧ್ಯಾನದಲ್ಲಿ ನಾವು ಇಟ್ಕೊಂಡ್ರು, ಅದನ್ನ ನಾವು ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೆ ಕಡೆಯದಾಗಿ ರಿವಾರ್ಡ್ ಅಲ್ಲಿ ಬಂದ್ಬಿಟ್ಟು ವ್ಯತ್ಯಾಸ ಇರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ನಾವೆಲ್ಲರೂ ಶಾಲೆ ಕಾಲೇಜ್ಗಳಿಗೆ ಹೋಗಿದ್ದೀವಿ. ನಮ್ಮ ಫೇವ್ರೆಟ್ ಕೆಲವೊಂದು ಸಬ್ಜೆಕ್ಟ್ಸ್ಗಳನ್ನ ನಾವು ಬಂದ್ಬಿಟ್ಟು ಚೂಸ್ ಮಾಡಿದೀವಿ, ಅಥವಾ ಕೆಲವು ಸರಿ ಬಂದ್ಬಿಟ್ಟು ನಮಗೆ ಗೊತ್ತಿಲ್ಲದಲ್ಲೇ ಫೋರ್ಸಿಬಲ್ ಆಗಿ ಆ ಸಬ್ಜೆಕ್ಟ್ಗಳನ್ನ ತಗೊಳಕ್ ಹೇಳಿರ್ತಾರೆ, ಅಥವಾ ಯಾರೋ ಗೈಡ್ ಮಾಡಿರ್ತಾರೆ. ಬಟ್ ಎಲ್ಲದರಲ್ಲೂ ತೇರ್ಗಡೆ ಹೊಂದ್ಕೋಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಟ್ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ಒಬ್ಬ ಲಾಯರ್ ಅಂತ ಹೇಳಿದ್ರೆ ಆ ಲಾ ವಿಷಯದಲ್ಲಿ ಅದರ ಗಮನ ತುಂಬಾ ಮುಖ್ಯ. ಒಬ್ಬ ಡಾಕ್ಟ್ರು ಅವ್ರು ಮಾಡುವ ಅನ್ವೇಷಣೆಯಲ್ಲಿ ಆ ಕಾರ್ಯಗಳು ತುಂಬಾ ಮುಖ್ಯ. ಸೊ ಅದೇ ತರ ನಮ್ಮ ಜೀವಿತದಲ್ಲಿ ಕೂಡ ದೇವರು ಬಂದ್ಬಿಟ್ಟು ಈ ಒಂದು ಗೋಲ್ಡನ್ ಆಪರ್ಚುನಿಟಿ, ಒಂದೇ ಒಂದ್ ಸಾರಿ ನಮ್ಮ ಲೈಫಲ್ಲಿ ನಮಗೆ ಕೊಟ್ಟಿರೋದು ಒಂದೇ ಜೀವಿತ. ಅದೇ ಈ ಭೂಲೋಕದಲ್ಲಿ ಮನುಷ್ಯರಾಗಿ ದೇವರು ನಮ್ಮನ್ನ ಕನ್ಸಿಡರ್ ಮಾಡಿದ್ದಾರೆ. ಲೋಕದ ಕಟ್ಟೆ ಕಡೆಯಲ್ಲಿರುವ ನಮ್ಮನ್ನ ಕ್ರಿಸ್ತನನ್ನ ಹಿಂಬಾಲಿಸೋದಕ್ಕೆ ಆರಿಸಿದ್ದಾರೆ. ಈ ಒಂದು ಲೈಫ್ ಸ್ಟೈಲ್ ಅಲ್ಲಿ ಅಥವಾ ಒಂದು ಲೈಫ್ ಸ್ಪ್ಯಾನ್ ಅಲ್ಲಿ ನಮಗೊಂದು ಅವಕಾಶವನ್ನ ದೇವರು ಕೊಟ್ಟಿದ್ದಾರೆ. ಅದನ್ನ ಒಂದ್ಸಾರಿ ನಾವು ನೆರವೇರಿಸಿ ಮುಗಿಸಿದ್ರೆ ಅದು ದೇವರ ದೈವಿಕ ಯೋಜನೆಯಲ್ಲಿ ನಮಗೆ ಆ ಆಶೀರ್ವಾದಗಳನ್ನ ದೇವ್ರು ಕೊಡೋದಕ್ಕೆ ಚಿತ್ತವುಳ್ಳರಾಗಿರೋದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಆದ್ರೆ ನಮ್ಮ ಸಬ್ಜೆಕ್ಟ್ ಅಲ್ಲಿರೋ ಒಂದು ಕಾನ್ಫ್ಲಿಕ್ಟ್ ಏನಂತ ನಾವು ನೋಡೋದಾದ್ರೆ, ಬೈಬಲಲ್ಲಿ ಏನಿರೋ ಎಲ್ಲ ಕಾರ್ಯಗಳು ಕರೆಕ್ಟ್ ಆಗಿದೆ ಬ್ರದರ್, ಅಥವಾ ಚರ್ಚಲ್ಲಿ ಹೋಗ್ಬಿಟ್ಟು ಕೇಳೋ ಸರ್ಮನ್ಸ್ ಎಲ್ಲ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಬಟ್ ಇದನ್ನ ಫಾಲೋ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಅಜಗಜಾಂತರ ವ್ಯತ್ಯಾಸ. ಯಾಕಂತ ಹೇಳಿದ್ರೆ ಇದೆಲ್ಲ ಬರ್ದಿರೋದು ಸುಮಾರು 1000 ವರ್ಷಗಳ ಹಿಂದೆ, ಅಥವಾ ಯೇಸು ಕ್ರಿಸ್ತನ ಟೈಮ್ಗೆ ನಾವು ಕಂಪೇರ್ ಮಾಡೋದಾದ್ರೆ ಇದೆಲ್ಲ 2000 ವರ್ಷದ ಹಿಂದೆ ನಡೆದಿರುವ ಘಟನೆ. ಅದಕ್ಕಿಂತಲೂ ಪೂರ್ವದಲ್ಲಿ ಇರುವ ವಿಚಾರಗಳು. ಅಲ್ಲಿರೋರಿಗೆಲ್ಲ ದೇವ್ರ ಗೈಡೆನ್ಸ್ ಇತ್ತು, ದೇವ್ರವ್ರಿಗೆ ಬೇಕಾಗಿರೋ ಎಲ್ಲ ಸೌಕರ್ಯಗಳನ್ನ ಮಾಡಿದ್ರು. ಇಸ್ರಾಯೇಲರನ್ನ ದೇವ್ರು ಬಂದ್ಬಿಟ್ಟು ಕಾಪಾಡಿದ್ರು. ರಾತ್ರಿ ಹಗಲು ಅವ್ರಿಗೆ ಬೇಕಾಗಿರುವ ವ್ಯವಸ್ಥೆಗಳನ್ನ ಕೊಟ್ರು, ಅವರಿಗೆ ಮನ್ನಾ ಸಿಕ್ತು. ಯೇಸು ಕ್ರಿಸ್ತನು ಅಪೋಸ್ತಲರ ಜೊತೆ ಇದ್ರು. ಆದಿ ಕ್ರೈಸ್ತರಿಗೆ ಬಂದ್ಬಿಟ್ಟು ಗೈಡ್ ಮಾಡೋದಕ್ಕೆ ಈ ಅಪೋಸ್ತಲರು ಬಂದ್ಬಿಟ್ಟು ವಿಟ್ನೆಸ್ ಆಗಿದ್ರು. ಬಟ್ ನಮಗೆ ಇಟ್ಸ್ ಅಬೌಟ್ 2000 ಇಯರ್ಸ್ ಗ್ಯಾಪ್. ಅದೇನಾದ್ರೂ ಬಂದ್ಬಿಟ್ಟು ನಮ್ಮ ಮೇಲೆ ಪರಿಣಾಮ ಬೀರುತ್ತಾ ಅಂತ ನಾವು ನೋಡೋದಾದ್ರೆ, 2000 ವರ್ಷದ ಹಿಂದೆ ಅಥವಾ ಅದಕ್ಕಿಂತ ಮೊದಲು ದೇವ್ರು ಆರಿಸ್ಕೊಂಡಿರುವ ಎಲ್ಲಾ ಜನರು ಆಲ್ಮೋಸ್ಟ್ ನಮ್ ತರ ಅವರು ಮನುಷ್ಯರಾಗಿದ್ರು, ನಮ್ ತರ ಜೀವಿತದಲ್ಲಿ ಬಂದ್ಬಿಟ್ಟು ಸಮಾಜದಲ್ಲಿ ಅವರು ವ್ಯಕ್ತಿಗಳಾಗಿದ್ರು. ಅವ್ರನ್ನೆಲ್ಲರನ್ನ ಬಂದ್ಬಿಟ್ಟು ದೇವರು ಹಂತದಿಂದ ಹಂತಕ್ಕೆ ತೇರ್ಗಡೆ ಹೊಂದಬೇಕಾದ್ರೆ ದೇ ಡೆವಲಪ್ ದ ಕ್ಯಾರೆಕ್ಟರ್ ಲೈಕ್ ಗಾಡ್ ವಾಂಟ್. ಸೊ ಈ ಎಲ್ಲ ಕಾರ್ಯಗಳಲ್ಲಿ ಈ ಮನುಷ್ಯರು ಹಂತದಿಂದ ಹಂತಕ್ಕೆ ದೇವರು ಎದುರು ನೋಡುವ ಗುಣಲಕ್ಷಣಗಳಲ್ಲಿ ಬೆಳೆದ್ರು ಅನ್ನೋದನ್ನ ನಾವು ನೋಡ್ತೀವಿ. ಸೊ ಈ ರೀತಿ ಈ ಒಂದು ಕಾರ್ಯವನ್ನ ನಾವು ಬೈಬಲಲ್ಲಿ ಸ್ಟಡಿ ಮಾಡಬೇಕಾದ್ರೆ ನಾವು ಒಂದು 2000 ವರ್ಷದ ಹಿಂದೆ ಯೇಸು ಕ್ರಿಸ್ತನು ಇರುವ ಒಂದು ಸಮಯಕ್ಕೆ ನಾವು ಹೋಗೋದಾದ್ರೆ, ಅಲ್ಲಿ ಈ ಅಪೋಸ್ತಲರ ಒಂದು ಈ ಅಪೋಸ್ತಲರು ಯೇಸು ಕ್ರಿಸ್ತನನ್ನ ಯಾವ ರೀತಿ ಬಂದ್ಬಿಟ್ಟು ಗಮನಿಸಿ ನೋಡಿದ್ರು, ಅಥವಾ ಅವರಿಂದ ಯಾವ ವಿಚಾರಗಳನ್ನ ಅವರು ಕಲ್ತ್ಕೊಂಡ್ರು, ಅವರ ಗಮನ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಮೇಲೆ ಇರ್ಬೇಕಾದ್ರೆ ಅವರ ಕಿವಿಯಲ್ಲಿ ಏನು ಮಾತುಗಳು ಬಂದ್ಬಿಟ್ಟು ಕೇಳಲ್ಪಟ್ಟು. ಯೇಸು ಕ್ರಿಸ್ತನ ಕೆಲವು ಸರಿ ತುಂಬಾ ಸ್ವಲ್ಪ ಶಬ್ದವಾಗಿ ಬಂದ್ಬಿಟ್ಟು ಹೇಳ್ತಾರೆ. ಅದು ಮುಖ್ಯವಾಗಿ ಸಮುದ್ರ ತೀರಗಳಲ್ಲಿ ಪ್ರೀಚಿಂಗ್ ಮಾಡ್ಬೇಕಾದ್ರೆ ಕಿವಿ ಉಳ್ಳವನು ಕೇಳಲಿ. ಇದು ಕಮೆಂಟ್ರಿ ನೀವು ಎಕ್ಸ್ಪ್ಲನೇಷನ್ ನೋಡಿದ್ರೆ ಯೇಸು ಕ್ರಿಸ್ತನು ತುಂಬಾ ಗಟ್ಟಿಯಾದ ಸ್ವರದಿಂದ ಅಲ್ಲಿ ಮಾತಾಡಿದ್ರು. ಕೆಲವು ಸರಿ ಸಮುದ್ರ ತೀರದಲ್ಲಿ ಬಂದ್ಬಿಟ್ಟು ಗಾಳಿ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ಹೊಡಿತಾ ಇರುತ್ತೆ. ಜನಗಳು ಸ್ವಲ್ಪ ಗುಂಪಾಗಿದ್ರೆ ಬಂದ್ಬಿಟ್ಟು ಆ ಗಾಳಿ ಶಬ್ದಕ್ಕೆ ಆ ಮಾತುಗಳು ಬಂದ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಟು ಸೇರೋದಿಲ್ಲ.
ಬಟ್ ಯೇಸು ಕ್ರಿಸ್ತನ ಜೀವಿತ ದೇವರ ವಾಕ್ಯವನ್ನು ಅಥವಾ ದೇವರ ಸಂದೇಶವನ್ನು ಅವರಿಂದ ಅಭಿಷೇಕಿಸಲ್ಪಟ್ಟ ಆ ಇಸ್ರಾಯೇಲ್ ಜನರಿಗೆ ತಿಳಿಸ್ಬೇಕಾಗಿತ್ತು. ಸೊ ಇವ್ರು ಗುಂಪು ಗುಂಪಾಗಿ ಡೈಲಿ ಬಂದ್ರು ಕೂಡ ಕೆಲವು ಸರಿ ಅದು ಬಂದ್ಬಿಟ್ಟು ಅವರ ಕಿವಿಗೆ ಬೀಳ್ತಾ ಇದ್ದಿಲ್ಲ ಏನೋ. ಅವಾಗ ಯೇಸು ಕ್ರಿಸ್ತನು ಕಿವಿಯುಳ್ಳವನು ಕೇಳಲಿ. ಸೊ ಈ ಅಪೊಸ್ತಲರು ಬಂದ್ಬಿಟ್ಟು ಅವರ ಕಿವಿಗಳಿಗೆ ಯೇಸು ಕ್ರಿಸ್ತನ ಮಾತುಗಳು ಬೀಳಬೇಕಾದ್ರೆ ಅವರ ಕಿವಿಯಲ್ಲಿ ಕೇಳಿದ್ದು ಮಾತ್ರವಲ್ಲ, ಅವರ ಹೃದಯಗಳಲ್ಲಿ ಪರಿವರ್ತನೆಯಾಗಿ ಅವರ ಒಂದು ಜೀವಿತವನ್ನ ಕ್ರಿಸ್ತನ ಪ್ರಕಾರ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈ ರೀತಿಯಾಗಿ ತೋರಿಸ್ಕೊಡೋದಕ್ಕೆ ಯೇಸು ಕ್ರಿಸ್ತನಲ್ಲಿ ಅಷ್ಟೊಂದು ವಿಶೇಷತೆ ಏನಿತ್ತು, ಅಥವಾ ಯೇಸು ಕ್ರಿಸ್ತನ ಜೀವಿತ ಇವ್ರ ಮೇಲೆ ಬಂದ್ಬಿಟ್ಟು ಅಷ್ಟು ಅಗಾಧವಾಗಿ ಯಾವ ಪರಿಣಾಮವನ್ನ ಬೀರಿತು. ಅವರು ಪದೇ ಪದೇ ಕ್ರಿಸ್ತನ ಅವರ ಮಧ್ಯದಿಂದ ಪರಲೋಕಕ್ಕೆ ತೆಗೆದು ಹೋಗಲ್ಪಟ್ಟ ಆ ಸಮಯದಿಂದ ಅವರು ಹೇಳ್ಕೊಟ್ಟಿರುವ ಬೋಧನೆಗಳಲ್ಲಿ ಯಾವ ರೀತಿ ಅವರು ಪ್ರಪಂಚಕ್ಕೆಲ್ಲ ಹೋಗ್ಬಿಟ್ಟು ಸುವಾರ್ತೆಯನ್ನ ಸಾರೋದು ಮಾತ್ರವಲ್ಲ, ಅದರ ಪ್ರಕಾರವಾಗಿ ಜೀವಿತ ಮಾಡಬೇಕಾದ್ರೆ ಹೌ ಡಿಡ್ ದೇ ಬ್ರಾಟ್ ಅಪ್ ಆನ್ ದಿ ಕ್ರೈಸ್ಟ್ ಲೈಫ್ ಇನ್ ದ ಕ್ರಿಶ್ಚಿಯಾನಿಟಿ. ಕ್ರಿಸ್ತನ ಜೀವಿತವನ್ನ ಅವರು ಪ್ರೀಚ್ ಮಾಡಿರುವ ಕ್ರೈಸ್ತರಲ್ಲಿ ಅದೇ ರೀತಿಯಾಗಿರುವ ಒಂದು ಕ್ವಾಲಿಟಿನ ಯಾವ ರೀತಿ ತಗೊಂಡ್ಬಿಟ್ಟು ಬಂದ್ರು. ಈ ಒಂದು ಕ್ರಿಸ್ತನ ಜೀವಿತ ಈ ಎಲ್ಲಾ ಜನರಿಗೆ ಅಷ್ಟೊಂದು ಮಹಿಮಾನ್ವಿತವಾಗಿ ಯಾವ ರೀತಿ ಅದು ರಿಫ್ಲೆಕ್ಟ್ ಆಯ್ತು. ಸೊ ಇದನ್ನೇ ಅಪೊಸ್ತಲರು ಬೈಬಲಲ್ಲಿ ಹೇಳ್ಬೇಕಾದ್ರೆ ನಾವು ವಚನಗಳನ್ನು ಓದ್ತೀವಿ, ದಿನಚರಿ ಇದೆ, ಎದ್ದಾಗ ನಾವು ಪ್ರಾರ್ಥನೆ ಮಾಡ್ತೀವಿ, ಕೆಲವು ಸರಿ ಕಷ್ಟದಲ್ಲಿ ದೇವರ ಹತ್ರ ಹೋಗ್ತೀವಿ, ನೈಟ್ ಮಲ್ಗೋಕ್ಕಿಂತ ಮೊದಲು ಸ್ತೋತ್ರಗಳನ್ನ ಹೇಳ್ತೀವಿ. ಇದೆಲ್ಲ ನಮ್ಮ ದಿನಚರಿ. ಬಟ್ ಅಲ್ಟಿಮೇಟ್ಲಿ ನಮ್ಮ ಜೀವಿತ ಒಂದು ದಿನದಿಂದ ಇನ್ನೊಂದು ದಿನಕ್ಕೆ, ಒಂದು ವರ್ಷದಿಂದ ಒಂದು ಕನ್ವೆನ್ಷನ್ ಇಂದ ಇನ್ನೊಂದು ಕನ್ವೆನ್ಷನ್ಗೆ ಪ್ರೋಗ್ರೆಸ್ ಆಗ್ಬೇಕಾದ್ರೆ ವಾಟ್ ಡು ವಿ ರಿಫ್ಲೆಕ್ಟ್? ಎಲ್ಲ ಮಾತುಗಳು ನಮಗೆ ಮಾತಾಡ್ಬೇಕಾದ್ರೆ ಅಪೊಸ್ತಲರ ತರ ಏನಾದ್ರೂ ಚೇಂಜಸ್ ನಮ್ಮಲ್ಲಿ ತರುತ್ತಾ? ನಮ್ಮ ಸೇವಾ ಜೀವನ ಬೇರೆಯವರಿಗೆ ನಾವು ಪ್ರೀಚ್ ಮಾಡೋದು ನಮಗೆ ಪಾಠವಾಗಿ ಅದು ಮಾರ್ಪಾಡಾಗುತ್ತಾ? ನನ್ನಲ್ಲಿರೋ ನ್ಯೂನತೆಗಳನ್ನ ಅದು ತೆಗೆದುಹಾಕೋದಕ್ಕೆ ಸಹಾಯವಾಗುತ್ತಾ? ಇಬ್ರಿಯ 7ನೇ ಅಧ್ಯಾಯ 26ನೇ ವಚನ ಓದೋಣ. Hebrews 7:26. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಂದ ಉನ್ನತದಲ್ಲಿರುವವನು ಆಗಿರುವನು. ಸೊ ಜೀಸಸ್ ಕ್ರೈಸ್ಟ್ ಬಗ್ಗೆ ಬೈಬಲಲ್ಲಿ ಹೇಳಬೇಕಾದ್ರೆ ದೇವರ ಒಬ್ಬನೇ ಮಗನು, ಆತನ ಡೈರೆಕ್ಟ್ ಸೃಷ್ಟಿ, ಆತನನ್ನ ಬಿಟ್ರೆ ಬೇರೆ ಯಾವ ಸೃಷ್ಟಿಗಳನ್ನು ದೇವರು ಮಾಡಲಿಲ್ಲ. ಇವಾಗ ದೇವರ ಸೃಷ್ಟಿಯಲ್ಲಿ ಆತನ ಏಕೈಕ ಡೈರೆಕ್ಟ್ ಸೃಷ್ಟಿ ಅಂತ ಹೇಳ್ಬೇಕಾದ್ರೆ ಹೌ ಗ್ಲೋರಿಯಸ್ ದಾಟ್ ಕ್ರಿಯೇಷನ್ ವುಡ್ ಹ್ಯಾವ್ ಬೀನ್. ಭೂಮಿಗೆ ಬರೋ ಮೊದಲು, ಯಾಕಂದ್ರೆ ಅವರೇ ಬೇರೆ ಎಲ್ಲ ಸಹಸ್ರ ನಕ್ಷತ್ರ ಪುಂಜಗಳು, ಜೀವರಾಶಿಗಳು, ಇನ್ನೇನೇನೆಲ್ಲ ಪರಲೋಕದಲ್ಲಿದೆ ಅದನ್ನೆಲ್ಲ ಸೃಷ್ಟಿ ಮಾಡಿರೋರು ಯೇಸು ಕ್ರಿಸ್ತನೇ. ಅವರ ಪ್ಯಾಟರ್ನ್ ನೋಡಿದ್ರೆ ಇಟ್ ಈಸ್ ಎಕ್ಸಾಕ್ಟ್ ಎಕ್ಸ್ಪ್ರೆಸ್ ಇಮೇಜ್ ಆಫ್ ಗಾಡ್ ಅಂತ ಹೇಳ್ಬಿಟ್ಟು ಬೈಬಲಲ್ಲಿ ನಾವು ನೋಡ್ತೀವಿ. ಆತನ ತತ್ಸ್ವರೂಪ, ಆತನ ದೈವಿಕ ರೂಪ. ಈಗ ಭೂಮಿಗೆ ಬರ್ಬೇಕಾದ್ರೂ ಕೂಡ ಅದೇ ಯೇಸು ಕ್ರಿಸ್ತನು ಎಲ್ಲಾ ಕಾರ್ಯಗಳಲ್ಲಿ ಅವರು ಪರಿಪೂರ್ಣರಾಗಿದ್ದಾರೆ. ಈ ಪರಿಪೂರ್ಣನಾದ ಯೇಸು ಕ್ರಿಸ್ತನು ಭೂಮಿಯಲ್ಲಿ ದೇವರ ಸೇವೆಯನ್ನು ಮಾಡಬೇಕಾದ್ರೆ ಈ ಭೂಮಿಯಲ್ಲಿ ಬಿದ್ದು ಹೋದ ಮನುಷ್ಯ ಜಾತಿಯಲ್ಲಿ, ಪಾಪಿಗಳಾಗಿರೋರಲ್ಲಿ, ಅಥವಾ ಇಸ್ರಾಯೇಲ್ ಜನಾಂಗದಲ್ಲಿ ಇರುವ ಅನೇಕ ಜನರನ್ನ ಇವ್ರನ್ನ ಹಿಂಬಾಲಿಸಿ ಅಥವಾ ನನ್ನನ್ನ ಹಿಂಬಾಲಿಸಿ ಅಂತ ಕರಿಬೇಕಾದ್ರೆ ಆ ಅಪೊಸ್ತಲರಿಗೆ ಅಥವಾ ಆ ಜನಗಳಿಗೆ ಏನು ಬಂದ್ಬಿಟ್ಟು ಅವರ ಜೀವಿತದಲ್ಲಿ ಮಾರ್ಪಾಡು ಆಯ್ತು. ಸೊ ಈ ಅಪೊಸ್ತಲರ ಜೀವಿತದಲ್ಲಿ ಒಂದು ದೈವಿಕ ಒಂದು ಚೇಂಜಸ್ ನ ಅಥವಾ ಅನುಭವವನ್ನ ಮಾಡೋದಕ್ಕೆ ದೇವರು ಯೇಸು ಕ್ರಿಸ್ತನು ಅಲ್ಲಿ ಕರೆದ್ರು ಅನ್ನೋದನ್ನ ನಾವು ನೋಡ್ತೀವಿ. ಅವರು ತಮ್ಮ ಸ್ವಂತ ಜೀವನವನ್ನ ಬಿಟ್ಬಿಟ್ಟು, ಅನೇಕರು ಬೆಸ್ತರಾಗಿದ್ರು, ಒಬ್ರು ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಇದ್ರು, ಇನ್ನೊಬ್ರು ಬಂದ್ಬಿಟ್ಟು ರೋಮ್ ಗವರ್ಮೆಂಟ್ ಅಲ್ಲಿ ಕೆಲವೊಂದು ಕಾರ್ಯಗಳಲ್ಲಿ ಅವರು ನಿರತರಾಗಿದ್ರು. ಅಪೊಸ್ತಲ ಪೌಲರನ್ನು ಕರಿಬೇಕಾದ್ರೆ ಹಿ ವಾಸ್ ಅ ಸೋಲ್ಜರ್. ಅದೇ ರೀತಿ
ಆ ಒಂದು ಯಹೂದ ಮತಕ್ಕೆ ಬಂದ್ಬಿಟ್ಟು ಹಿ ವಾಸ್ ಎ ಜೆಲಸ್ ಪರ್ಸನ್. ಆ ಒಂದು ರಿಲಿಜನ್ಗೆ ಬಂದ್ಬಿಟ್ಟು ಎಷ್ಟು ಅಂಟ್ಕೊಂಡಿದ್ರು ಅಂತ ಹೇಳ್ಬೇಕಾದ್ರೆ, ಕ್ರೈಸ್ತರನ್ನ ಪರ್ಮಿಷನ್ ರಾಜನಿಂದ ತಗೊಂಡು ಅವ್ರನ್ನೆಲ್ಲ ಕೊಂದಾಕ್ಬೇಕು, ಈ ಒಂದು ಕ್ರಿಶ್ಚಿಯಾನಿಟಿ ಅನ್ನೋದು ಭೂಮಿಯಲ್ಲಿ ಇರಬಾರ್ದು ಅನ್ನೋ ಮಸ್ತಿಗೆ ಅವರೊಂದು ಅಷ್ಟು ವೈರಾಗ್ಯವಾಗಿರುವ ಒಬ್ಬ ಯಹೂದ್ಯನಾಗಿದ್ರು. ಇವರೆಲ್ಲರೂ ತಮ್ಮ ಸ್ವಂತ ಕಾರ್ಯಗಳನ್ನ ಬಿಟ್ಟು, ಪರಲೋಕದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಪರಲೋಕದಲ್ಲಿ ದೇವರು ಬಂದ್ಬಿಟ್ಟು ಕೆಲವೊಂದು ಕೆಲಸಗಳನ್ನ ಇಟ್ಟಿದ್ದಾರೆ, ಅದಕ್ಕೆ ಈ ಭೂಲೋಕದಿಂದ ಕೆಲವ್ರನ್ನ ನಾನು ಮುಚ್ಚುಗಳನ್ನ ಆರಿಸ್ಬೇಕು, ಗೋಧಿನ ಬಂದ್ಬಿಟ್ಟು ಆರಿಸ್ಬೇಕು. ಇವರೆಲ್ಲ ಭೂಮಿನ ಬಿಟ್ಬಿಟ್ಟು ಪರಲೋಕಕ್ಕೆ ಟ್ರಾನ್ಸ್ಫಾರ್ಮ್ ಆಗ್ಬೇಕಂತ ಹೇಳ್ಬೇಕಾದ್ರೆ ಅವರ ಜೀವಿತ ಬಂದ್ಬಿಟ್ಟು ಯೇಸು ಕ್ರಿಸ್ತನ ನೋಡ್ಕೊಂಡು ಅವರು ಏನು ಕಲ್ತ್ಕೊಂಡ್ರು, ಅಥವಾ ದೇ ವೇರ್ ಕಾಲ್ಡ್ ಟು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಆಫ್ ದೇರ್ ಲೈಫ್ ಫ್ರಮ್ ಅರ್ತ್ ಟು ದ ಹೆವೆನ್. ಸೊ ಭೂಮಿಯಿಂದ ಪರಲೋಕಕ್ಕೆ ಅವರು ಚೇಂಜ್ ಆಗೋದಕ್ಕೆ ಯೇಸು ಕ್ರಿಸ್ತನು ಅವರನ್ನ ಕರೆದು, ಇವಾಗ ಕರಿಬೇಕಾದ್ರೆ ಒಬ್ಬೊಬ್ಬರಾಗಿ ಡಿಸಿಷನ್ಸ್ ತಗೊಂಡು ತಮ್ಮ ಲೈಫನ್ನ ಬಿಟ್ಬಿಟ್ಟು ಬರ್ತಾರೆ. ಜಾನ್ ಅಂಡ್ ಜೆಬೆಡಿ ಅಲ್ಲಿ ಪೇತ್ರರು ಅಂತ ನಾವು ನೋಡೋದಾದ್ರೆ, ತನ್ನ ತಂದೆಯನ್ನು ಅವರು ಮೀನು ಹಿಡಿತಿರುವ ಬಲೆಯನ್ನು ಬಿಟ್ಬಿಟ್ಟು ಏನ್ ಮಾಡಿದ್ರಂತೆ, ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿದ್ರು. ಇನ್ನು ಅವ್ರು ಹೋಗ್ಬಿಟ್ಟು ಅವ್ರ ಪಾರ್ಟ್ನರ್ಸ್ ಗಳನ್ನ ಕರಿಬೇಕಾದ್ರೆ ಅವರು ಕೂಡ ಯಾರೋ ನಮ್ಮನ್ನ ಕರೀತಾ ಇದ್ದಾರೆ. ಬೆಸ್ತರು ಬಂದ್ಬಿಟ್ಟು ಅವರ ಉದ್ಯೋಗನ ಬಿಟ್ಬಿಟ್ಟು ಬರೋದು ತುಂಬಾ ಕಷ್ಟದ ಒಂದು ಕಾರ್ಯ. ಅವರ ಲೈಫ್ ಹೆಂಗಂತ ಹೇಳಿದ್ರೆ, ಒಂದು ಸೌತ್ ಆಫ್ರಿಕಾದಲ್ಲಿ ಒಂದು ನಡೆದಿರುವ ಘಟನೆಯನ್ನು ಹೇಳ್ತಾರೆ. ಒಬ್ಬ ರಿಟೈರ್ಡ್ ಫಿಶರ್ ಮ್ಯಾನ್ ಅಂತ ಹೇಳಿದ್ರೆ ತನ್ನ ಎಲ್ಲ ಉದ್ಯೋಗನ ಬಿಟ್ಬಿಟ್ಟು, ನನಗಿನ್ನಾಗೋದಿಲ್ಲ, ನನ್ನ ಮಕ್ಕಳು ನೋಡ್ಕೋತಾರೆ ಈ ಒಂದು ಮೀನಿನ ಉದ್ಯೋಗ ಅಂತ ಹೇಳ್ಬಿಟ್ಟು ರಿಟೈರ್ ಆಗಿ ಇರ್ತಾರೆ. ಬಟ್ ಒಂದಿನ ಸಂಜೆ ಟೈಮಲ್ಲಿ ಇದೇ ಸಮುದ್ರ ತೀರಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಯುವಕ ಬಂದ್ಬಿಟ್ಟು ಕೇಳ್ತಾನೆ, ನೀವು ಇವಾಗ್ಲೂ ಬಂದ್ಬಿಟ್ಟು ಮೀನ್ ಹಿಡಿಯೋದಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತಾ? ಅದೊಂದು ಚಾಲೆಂಜ್ ತರ ಆ ಯುವಕ ಕೇಳ್ತಾನೆ. ಇವನೇನು ಯುವಕ ನನಗೆ ಬಂದ್ಬಿಟ್ಟು ಚಾಲೆಂಜ್ ತರ ಕೇಳ್ತಾನೆ. ನಾನು ರಿಟೈರ್ ಆಗಿದೆ, ಮೈಟ್ ಬಿ ಹೀಸ್ ಥಿಂಕಿಂಗ್ ರಿಟೈರ್ ಆಗಿರೋನಿಗೆ ಏನೋ ಇದಿರಲ್ಲ, ಸರಿ ನಾನು ಬಂದ್ಬಿಟ್ಟು ಫಿಶಿಂಗ್ ಮಾಡ್ತೀನಿ. ಆ ಫಿಶಿಂಗ್ ಮಾಡ್ಬೇಕಾದ್ರೆ ಬೋಟಲ್ಲಿ ಹೋಗ್ತಾರೆ. ಬೋಟ್ಗೆ ಹೋಗ್ಬಿಟ್ಟು ಆ ಗಾಣ, ಇದು ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಗಾಣ ಅಂತ ಹೇಳಿದ್ರೆ ಅದನ್ನ ಸುತ್ತಬೇಕಾದ್ರೆ ಬಂದ್ಬಿಟ್ಟು ಎಷ್ಟೇ ಮೀನು ಬಂದ್ಬಿಟ್ಟು ಶಕ್ತಿಯುತವಾಗಿದ್ರು ಕೂಡ ಅಷ್ಟು ಆಳಕ್ಕೆ ಬಂದ್ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡ್ಬೋದು, ಅದನ್ನ ಎಳಿಬಹುದು. ಇವಾಗ ಮೀನನ್ನ ಹಿಡಿಬೇಕು ಹೋಗ್ಬೇಕಾದ್ರೆ ಮೀನು ನೀರಿಂದ ಹೊರಗಡೆ ಬಿಟ್ಟು ಬಂದ್ರೆ ಅದಕ್ಕೆ ಶಕ್ತಿ ಇರೋದಿಲ್ಲ, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ನೀರಲ್ಲಿ ಇದ್ಬಿಟ್ರೆ ಅದು ಬಂದ್ಬಿಟ್ಟು ಸಿಂಹ, ಅದೇ ರಾಜ. ಇವಾಗ ಇವರು ಹಾಕಿರೋ ಗಾಣದಲ್ಲಿ, ಈ ರಿಟೈರ್ ಆಗಿರೋ ಬೆಸ್ಸನ್ನು ಬಂದ್ಬಿಟ್ಟು ಹಾಕಿರೋ ಗಾಣದಲ್ಲಿ ಒಂದು ಮೀನು ಬಂದ್ಬಿಟ್ಟು ಸಿಗಾಕೊಳ್ಳುತ್ತೆ ಗಾಣಕ್ಕೆ. ಅದು ಎಳಿತಾ ಎಳಿತಾ ಇವರಿಗೆ ಶಕ್ತಿ ಸಾಲೋದಿಲ್ಲ, ಎಳ್ಕೊಂಡು ಹೋಗ್ತಾನೆ ಇರುತ್ತೆ. ಹೋಗ್ತಾ ಹೋಗ್ತಾ ಸಾಧಾರಣ ಒಂದು 15-20 ನಿಮಿಷ ಹೋರಾಟದಲ್ಲಿ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಇವರು ಗಾಣನ ಬಿಡೋದಿಲ್ಲ, ಮೀನನ್ನು ಬಿಡೋದಿಲ್ಲ. ಲಾಸ್ಟ್ ಅಲ್ಲಿ ಎಳೆದ್ಬಿಟ್ಟು ಆ ಬೋಟಿಗೆ ಎಳೆದ್ಬಿಟ್ಟು ಹಾಕ್ತಾರೆ. ಆ ಬೋಟಿಗೆ ಎಳೆದ್ಬಿಟ್ಟು ಹಾಕ್ಬೇಕಾದ್ರೆ ಆ ಮೀನು ಬಂದ್ಬಿಟ್ಟು ಅರ್ಧ ಮಾತ್ರ ಬಂದಿರುತ್ತೆ, ಅರ್ಧ ಬಂದ್ಬಿಟ್ಟು ಆ ಮೀನು ಮುಳ್ಳು ಮಾತ್ರ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇವ್ರು ಯಾವ ಗಾಣಕ್ಕೆ ಮೀನ್ ಸಿಗಾಕೊಂಡಿದ್ಯೋ ಅದನ್ನ ಇನ್ನೊಂದು ದೊಡ್ಡ ಮೀನು ತಿಂತಾ ಇತ್ತು. ಸೊ ಈ ಬೆಸ್ತನು ಎಷ್ಟು ಮಟ್ಟಿಗೆ ದೃಢವಾಗಿದ್ರು ಅಂತ ಹೇಳಿದ್ರೆ, ನಾನು ಬೇಟೆಗೆ ಹೋದ್ರೆ ಈ ಮೀನ್ ನನಗೆ ಸಿಗದಲ್ಲೇ ನಾನು ವಾಪಸ್ ಬರೋದಿಲ್ಲ. ಸೊ ಅಷ್ಟು ಮಟ್ಟಿಗೆ ಈ ಬೆಸ್ತರು ತಮ್ಮ ಉದ್ಯೋಗದಲ್ಲಿ ನಿರತರಾಗಿರ್ತಾರೆ. ಹೋದ್ರೆ ಸಫಲತೆಯನ್ನ ಪಡ್ಕೊಳ್ದಲ್ಲೇ ವಾಪಸ್ ಬರೋದಿಲ್ಲ. ಅಪೊಸ್ತಲರಿಗೆ ಅಥವಾ ಅಲ್ಲಿರೋ ಜನರಿಗೆ ಯೇಸು ಕ್ರಿಸ್ತನ ಕರಿಬೇಕಾದ್ರೆ ದೇ ವೇರ್ ಸೋ ಅಟ್ಯಾಚ್ ಟು ದೇರ್ ಬಿಸ್ನೆಸ್, ಅವರ ಫ್ಯಾಮಿಲಿ ಇದೆಲ್ಲ ಅದರಲ್ಲೇ ನಡಿಬೇಕಾಗಿತ್ತು. ಇದನ್ನೆಲ್ಲ ಬಿಟ್ಬಿಟ್ಟು ಅವ್ರು ಬರ್ಬೇಕಾದ್ರೆ ಇಟ್ ವಾಸ್ ನಾಟ್ ಅ ಈಸಿ ಟಾಸ್ಕ್ ಅಂತ ಹೇಳ್ಬೇಕಾದ್ರೆ, ಯೇಸು ಕ್ರಿಸ್ತನು ಕರೆಯುವ ಕರಿವಿಕೆಯಲ್ಲಿ ಅಷ್ಟೊಂದು ಅಟ್ರಾಕ್ಷನ್ ಖಂಡಿತ ಅವರಲ್ಲಿ ಇತ್ತು. ಇದಕ್ಕಿಂತ ಮೊದಲು ಯಾರು ಕರೆದಿರ್ಬೋದು, ಮೋಶೆ ಕೆಲವೊಂದು ಕಾರ್ಯಗಳನ್ನ ಕೇಳಿರ್ಬೋದು, ಸಿನಗದಲ್ಲಿ ಹೋಗ್ಬಿಟ್ಟು ಯಾವ್ದಾದ್ರು ಧರ್ಮಶಾಸ್ತ್ರದ ಪಾರಾಯಣ ಅವ್ರ ಕಿವಿಗೆ ಬಿದ್ದಿರ್ಬೋದು. ದೇ ನೆವರ್ ಟುಕ್ ಎ ಡಿಸಿಷನ್ ಟು ಚೇಂಜ್ ದೇರ್ ಹೋಲ್ ಲೈಫ್. ನಾವು ಇದನ್ನೆಲ್ಲ ಬಿಟ್ಬಿಟ್ಟು ಯಾರನ್ನಾದ್ರೂ ಹಿಂಬಾಲಿಸ್ಬೇಕು, ಮೋಶೆನ ನಾವು ಬಂದ್ಬಿಟ್ಟು ಅನುಸರಿಸ್ಬೇಕು, ಧರ್ಮಶಾಸ್ತ್ರವನ್ನ ಕಾಪಾಡ್ಕೊಳ್ಬೇಕು, ಅದ್ಯಾವ ಪರಿವರ್ತನೆ ಅವರ ಜೀವಿತದಲ್ಲಿ ಅದರ ತನಕ ಆಗಿಲ್ಲ.
ಆದ್ರೆ ಯೇಸು ಕ್ರಿಸ್ತನೇ ಖುದ್ದಾಗಿ ಬಂದು ಅವ್ರನ್ನ ಕರಿಬೇಕಾದ್ರೆ ದ್ಯಾಟ್ ಅಟ್ರಾಕ್ಷನ್ ಅಥವಾ ಆ ಟೋನು, ಆ ಸತ್ಯ, ದೇವ್ರು ಕೊಟ್ಟಿರುವ ಕರೆ ಅವರ ಜೀವಿತದಲ್ಲಿ ಖಂಡಿತ ಆ ಒಂದು ಮಾರ್ಪಾಡು ಅವರ ಲೈಫಲ್ಲಿ ಆಗಿದೆ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಅವರಿಂದ ಕಲ್ತ್ಕೊಂಡಿರುವ ಅನೇಕ ಪರಲೋಕದ ಪಾಠಗಳು ಅವರ ಜೀವಿತದಲ್ಲಿ ಅನೇಕ ಮಾರ್ಪಾಡುಗಳನ್ನ ಅಲ್ಲಿ ತಂದಿದೆ. ನಾವು ಬೈಬಲಲ್ಲಿ ಕೆಲವೊಂದು ವಚನಗಳನ್ನ ಓದ್ಬೇಕಾದ್ರೆ ಅಪೊಸ್ತಲರು ಬಂದ್ಬಿಟ್ಟು, ನೀವು ಸ್ವಾಮಿ ಅನೇಕ ಪ್ಯಾರಬಲ್ ಅಲ್ಲೆಲ್ಲ ನೀವು ಮಾತಾಡಿದ್ದೀರಾ, ಕೆಲವುದೆಲ್ಲ ನಮ್ಗೆ ಅರ್ಥ ಆಗಿಲ್ಲ, ಸ್ವಲ್ಪ ನಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಹೇಳ್ತೀರಾ ಅಂತ ಕೇಳ್ಬೇಕಾದ್ರೆ ಅವರಿಗೂ ಅದೆಲ್ಲ ಪ್ಯಾರಬಲ್ ಅಲ್ಲಿ ಇದೆ ಅಥವಾ ಸಾಮ್ಯ ರೂಪದಲ್ಲಿ ಹೇಳಲ್ಪಟ್ಟಿದೆ. ನಿಮಗೆ ಪರಲೋಕದ ಗೂಢಾರ್ಥಗಳು ತೆರೆಯಲ್ಪಟ್ಟಿದೆ, ನಿಮ್ಮ ಕಣ್ಣುಗಳು ಅಥವಾ ಕಿವಿಗಳು ಭಾಗ್ಯವಾದವುಗಳು ಅಂತ ಹೇಳ್ಬಿಟ್ಟು ಅವರನ್ನ ಪ್ರತ್ಯೇಕವಾಗಿ ಕರ್ಕೊಂಡು ಅನೇಕ ವಿಷಯಗಳನ್ನು ಹೇಳಿರ್ತಾರೆ. ಎಲ್ಲದನ್ನ ಬೈಬಲಲ್ಲಿ ಬರ್ದಿಲ್ಲ. ಬಟ್ ಅಪೊಸ್ತಲರೆಲ್ಲ ಒಂದು ಫ್ರೀ ಟೈಮ್ ಅಥವಾ ನಾವಿವಾಗ ನಮ್ಗೆ ಯಾರೆಲ್ಲ ಕ್ಲೋಸ್ ಆಗಿದ್ದಾರೋ ಬೈಬಲ್ ಸ್ಟಡಿ ಕನ್ವೆನ್ಷನ್ ಇದೆಲ್ಲ ಬರಬೇಕಾದ್ರೆ ಆ ಒಂದು ಮೈಂಡ್ ಸೆಟಪ್ ಅಲ್ಲಿ ಇರೋರ ಜೊತೆ ನಾವು ಡಿಸ್ಕಷನ್ ಮಾಡೋದಕ್ಕೆ ಕೂತ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಬಿಕಾಸ್ ಪರಲೋಕದ ಕಾರ್ಯಗಳು ಬಂದ್ಬಿಟ್ಟು ಆ ರೀತಿ ಅಟ್ರಾಕ್ಟಿವ್ ಆಗಿದೆ. ಇವಾಗ ಪರಲೋಕದಿಂದ ಡೈರೆಕ್ಟ್ ಆಗಿ ಬಂದಿರೋರೆ ಅಲ್ಲಿ ಅಪೊಸ್ತಲರ ಜೊತೆ ಮಾತಾಡ್ಬೇಕಾದ್ರೆ, ಅಲ್ಲಿರೋ ಶಿಷ್ಯರ ಜೊತೆ ಈ ಗೂಢಾರ್ಥಗಳನ್ನ ಹಂಚ್ಕೋಬೇಕಾದ್ರೆ ಅವರಿಗೆ ಆ ಒಂದು ಕ್ಷಣಗಳು, those were the golden days in the entire earth about 2000 years back, because Christ selected about the 12 apostles. ಅವರು ಬಂದ್ಬಿಟ್ಟು ಲೋಕಕ್ಕೆ ಹೋಗಿ ಈ ಸಂದೇಶವನ್ನ ಅವ್ರು ಹಂಚ್ಬಿಟ್ಟು ಆತನ ಮದುವಣಗಿತ್ತಿಯನ್ನ ರೆಡಿ ಮಾಡೋದಕ್ಕೆ ದೇವರು ಪರಲೋಕದಿಂದ ಚಿತ್ತವುಳ್ಳವರಾಗಿದ್ರು. ಅದಕ್ಕೆ ಪ್ಯಾಟರ್ನ್ ಆಗಿ ಯೇಸು ಕ್ರಿಸ್ತನನ್ನ ತನ್ನ ಒಬ್ಬರೇ ಮಗನನ್ನ ಭೂಲೋಕದಲ್ಲಿ ಕಳಿಸ್ಬೇಕಾದ್ರೆ he was giving them all the golden linings. ಇದೆಲ್ಲ ಬಂದ್ಬಿಟ್ಟು ನೀವು ಆಲೋಚನೆ ಮಾಡಿದ್ರೆ ನಂತರ ಆದ್ರೆ ನಿಮಗೆ ಈ ಕಾರ್ಯಗಳೆಲ್ಲ ಸಿಗುತ್ತೆ. ಸೊ ಈ ಎಲ್ಲ ಕಾರ್ಯಗಳಲ್ಲಿ ಯೇಸು ಕ್ರಿಸ್ತನ ಆ ಒಂದು ಮ್ಯಾನರಿಸಮ್, ಕೆಲವು ಸರಿ ಅವರು ಟೋಣೆ ಬಂದ್ಬಿಟ್ಟು ಅನೇಕರಿಗೆ ಬಂದ್ಬಿಟ್ಟು ಎಚ್ಚರಿಕೆ ಪಾಠಗಳನ್ನು ಕೊಟ್ಟಿರುತ್ತೆ. ಅನೇಕರ ದುಃಖ ದುಗುಡ ನೋವು ಕಣ್ಣೀರ್ನ ಬಂದ್ಬಿಟ್ಟು ಸಾಂತ್ವನಕ್ಕೆ ತಂದಿರುತ್ತೆ. ಜೀಸಸ್ ಕ್ರೈಸ್ಟ್ ಲೈಫ್ ಬಂದ್ಬಿಟ್ಟು ನಾವು ಬೈಬಲ್ ಸ್ಟೂಡೆಂಟ್ ಹಿಸ್ಟ್ರಿಯಲ್ಲಿ ಮಾತ್ರ ನೋಡೋದಲ್ಲ, ಅಥವಾ ಯೇಸು ಕ್ರಿಸ್ತನ ಅಥವಾ ಕ್ರಿಶ್ಚಿಯಾನಿಟಿನ ಡಾರ್ಕ್ ಏಜಸ್ ಅಲ್ಲೋ ಅಥವಾ ಬಂದ್ಬಿಟ್ಟು ಬೈಬಲ್ ಸ್ಟೂಡೆಂಟ್ ಮೂವ್ಮೆಂಟ್ ಬ್ರದರ್ ರಸಲ್ ಆದ್ಮೇಲೆ ಅನೇಕರ ಲೈಫ್ ಎಲ್ಲ ನಮಗೆ ದೇವ್ರು ಬಂದ್ಬಿಟ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ದೋಸ್ ವೇರ್ ನಾಟ್ ಪಾರ್ಟ್ ಆಫ್ ದಿಸ್ ಹೈ ಕಾಲಿಂಗ್, ಕೆಲವು ಸರಿ ಅದು ಹೇಳಿದ್ರೆ ತಪ್ಪಾಗ್ಬೋದೇನೋ, ದೇವರು ಬಂದ್ಬಿಟ್ಟು ಏನೋ ಅವರಿಗೆ ರಿವಾರ್ಡ್ ಕೊಟ್ಟಿದ್ದಾರೆ, ಖಂಡಿತ ಅವ್ರ ಲೈಫಲ್ಲಿ ಸಿಕ್ಕಿರುತ್ತೆ. ಒಂದೆರಡು ಎಕ್ಸಾಂಪಲ್ ನೋಡೋದಾದ್ರೆ, ಅವರ್ ರೀಸೆಂಟ್ ಟೈಮ್ 18th or 19th centuries ಅಥವಾ ಬ್ರಿಟಿಷ್ ರೂಲಿಂಗ್ ಟೈಮ್ ಅಲ್ಲಿ ವಿಲಿಯಂ ಕ್ಯಾರಿ ಅವರು 1766 ಅಲ್ಲಿ ಹುಟ್ಟಿದ್ದು ಅಂಡ್ ಈ ಡೈಡ್ ಅಟ್ 1834. ಅವ್ರು ಸತ್ತೋಗಿದ್ ಬಂದು ಇಂಗ್ಲೆಂಡ್ ಅಲ್ಲಿ ಹುಟ್ಬಿಟ್ಟು ಸತ್ತೋಗಿದ್ ಬಂದ್ಬಿಟ್ಟು ವೆಸ್ಟ್ ಬೆಂಗಾಲ್. ಅವರು ಬಂದ್ಬಿಟ್ಟು ಒಬ್ಬನೇ ಒಬ್ಬ ಬ್ರಾಹ್ಮಿಣ್ ಅಥವಾ ಬಂದ್ಬಿಟ್ಟು ಒಬ್ಬ ಹಿಂದೂನ ಬಂದ್ಬಿಟ್ಟು ಕ್ರೈಸ್ತನನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ he took so many years. ಅಲ್ಲಿರೋ ಜನಗಳಿಗೆ ಭಾಷೆ ಬರ್ತಾ ಇದ್ದಿಲ್ಲ, ಬೈಬಲ್ನ ಬಂದ್ಬಿಟ್ಟು ಅವ್ರ ಭಾಷೆ ಟ್ರಾನ್ಸ್ಲೇಟ್ ಮಾಡಿ ಆ ಟೈಮಲ್ಲಿ ಬಂದ್ಬಿಟ್ಟು ಅವರು ತನ್ನ ಸ್ವಂತ ಒಬ್ಬ ಮಗನನ್ನ ಕಳ್ಕೊಂಡ್ಬಿಟ್ರು. ಅವ್ರ ವೈಫ್ ಬಂದ್ಬಿಟ್ಟು, ನೀನ್ ಇಲ್ಲಿ ಬಂದ್ಬಿಟ್ಟು ಸೇವ್ ಮಾಡೋದಕ್ಕೆ ಬಂದಿದ್ಯಾ, ದೇವರೆಲ್ಲ ಒಳ್ಳೇದ್ ಮಾಡ್ತಾರಂತ ಹೇಳ್ತಾ ಇದೀಯಾ, ಐ ಹ್ಯಾವ್ ಲಾಸ್ಟ್ ಮೈ ಫ್ಯಾಮಿಲಿ, ಮೈ ಚೈಲ್ಡ್, ಐ ಕೆನಾಟ್ ಅಫೋರ್ಡ್ ಟು ಲೂಸ್ ಒನ್ ಮೋರ್ ಚೈಲ್ಡ್. ಸೊ ಆ ತಿರ್ಗಾ ಇನ್ನೊಬ್ಬ ಮಗನನ್ನ ಕರ್ಕೊಂಡು ಶಿ ವೆಂಟ್ ಬ್ಯಾಕ್ ಟು ಇಂಗ್ಲೆಂಡ್. ಇವರು ದೃಢ ನಿರ್ಧಾರದಿಂದ ಇಲ್ಲಿ ಇದ್ಬಿಟ್ಟು, ಆ ಟೈಮಿಗೆ ಯಾರು ಕ್ರೈಸ್ತರ ಕನ್ವರ್ಟ್ ಆಗಿದ್ದಿಲ್ಲ ಅವ್ರು ಹೇಳಿರೋ ಬೋಧನೆಗೆ. ಅಂಡ್ ಇಟ್ ಟುಕ್ ಸೋ ಮೆನಿ ಇಯರ್ಸ್ ಟು ಕನ್ವರ್ಟ್ ಒನ್ ಬ್ರಾಹ್ಮಿನ್ ಇನ್ ಟು ಕ್ರಿಶ್ಚಿಯಾನಿಟಿ. ಆಮೇಲೆ ಕಡೆಯದಾಗಿ ಇಲ್ಲೇ ಬಂದ್ಬಿಟ್ಟು ಆ ಒಂದು ಶುಭ ಸಂದೇಶ ಅಥವಾ ಸತ್ಯ ಕಾರ್ಯಗಳನ್ನ ಅಥವಾ ಗಾಸ್ಪಲನ್ನ ಬಂದ್ಬಿಟ್ಟು ಪ್ರೀಚ್ ಮಾಡೋದ್ರಲ್ಲಿ ಅವ್ರ ಲೈಫ್ನ ತ್ಯಾಗ ಮಾಡೋದು. ಸೊ ಈ ಒಂದು ಕಾರ್ಯದಲ್ಲಿ ಇಂಥ ಜನರಿಗೆ ಇಷ್ಟೊಂದು ಎಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಇವತ್ತು ದೇವರ ಎಲ್ಲಾ ಗೂಢಾರ್ಥಗಳನ್ನ ಕಲ್ತ್ಕೊಂಡಿರುವ ನಾವು, ಅದು ಕ್ರಿಸ್ತನೇ ನಮ್ಮ ಬಳಿಗೆ ಬಂದು ನಮ್ಮ ಬಾಗಿಲನ್ನ ತಟ್ಟಿ ಒಳಗೆ ಬಂದು ನಮಗೆ ಅವರ ಪರಲೋಕದ ಭೋಜನವನ್ನ ಬಂದ್ಬಿಟ್ಟು
ಅವರೇ ಹಂಚ್ತಾ ಇರಬೇಕಾದ್ರೆ ಹೌ ಮಚ್ ಮೋರ್ ದಟ್ ಅವರ್ ಲೈಫ್ ಶುಡ್ ಟ್ರಾನ್ಸ್ಫಾರ್ಮ್. ನಾವು ಆಲ್ರೆಡಿ ಬಂದ್ಬಿಟ್ಟು ನಮ್ಮ ಜ್ಞಾನಸ್ಥಾನದಲ್ಲಿ ಕ್ರಿಸ್ತನಿಗೆ ನಾವು ಸಾಯ್ತೀವಿ, ಅಥವಾ ನಮ್ಮ ಒಂದು ಜ್ಞಾನಸ್ಥಾನ ಬಂದ್ಬಿಟ್ಟು ವಿ ಟುಕ್ ದ ಬ್ಯಾಪ್ಟಿಸಮ್ ಇನ್ ದ ಡೆತ್ ಆಫ್ ಕ್ರೈಸ್ಟ್. ಸೊ ಕ್ರಿಸ್ತನಿಗೋಸ್ಕರ ನಮ್ಮ ಜೀವಿತ ಇನ್ನೆಷ್ಟು ಮಟ್ಟಿಗೆ ಇದೇ ರೀತಿ ಅದು ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಸೊ ಈ ರೀತಿ ಕ್ರಿಸ್ತನನ್ನ ಆಲೋಚನೆ ಮಾಡಿರಿ ಅಂತ ಹೇಳ್ಬೇಕಾದ್ರೆ, ನೋಯಿಂಗ್ ಅಬೌಟ್ ಕ್ರೈಸ್ಟ್ ಬರ್ತ್ ಅಥವಾ ಅವ್ರದ್ದು ಪ್ರೀ ಎಕ್ಸಿಸ್ಟೆನ್ಸ್, ಇಲ್ಲಿ ಬಂದ್ಬಿಟ್ಟು ಏನೆಲ್ಲ ತ್ಯಾಗ ಕಾರ್ಯಗಳು ಮಾಡಿದ್ರು, ಆಮೇಲೆ ಶಿಲ್ಬೆ ಮೇಲೆ ಸತ್ರು, ಪರಲೋಕಕ್ಕೆ ಹೋದ್ರು, ಇವಾಗ ಏನ್ ಮಾಡ್ತಾರೆ, ಇದೆಲ್ಲ ತಿಳ್ಕೊಳ್ಳೋದು ನಮ್ಮ ವಿಶ್ವಾಸಕ್ಕೆ ಅದು ಉತ್ತೇಜನ ಕೊಡುತ್ತೆ. ಅವ್ರು ಹೇಳಿರುವ ಬೋಧನೆಗಳಲ್ಲಿ ನಾವು ಪಾಲನೆ ಮಾಡಿದ್ರೆ ನಮಗೆ ದೈವಿಕ ಜೀವಿತವನ್ನು ಕೂಡ ದೇವರಲ್ಲಿ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಕ್ರಿಸ್ತನನ್ನ ಆಲೋಚನೆ ಮಾಡೋದು ತುಂಬಾ ಮುಖ್ಯ. ಸೊ ಇವತ್ತಿನ ದಿನ ಅನೇಕರು ಬಂದ್ಬಿಟ್ಟು ಈಗಾಗಲೇ ಅಪೋಸ್ಟಲ್ಸ್ಗೆ ಯಾವ ರೀತಿ ಎಲ್ಲ ಆ ಒಂದು ಪರಿಣಾಮ ಬೀರಿದ್ದಿರ್ಬೋದು ಅನ್ನೋದನ್ನ ನಾವು ನೋಡಿದ್ವಿ. ಆದ್ರೂ ಕೂಡ ನಾವು ಏನಿಲ್ಲಿ ಎಕ್ಸ್ಪ್ಲನೇಷನ್ ಅಥವಾ ಏನು ವಿವರಣೆಗಳನ್ನ ಬಂದ್ಬಿಟ್ಟು ಸ್ಟಡಿ ಮಾಡ್ತೀವಿ, ಕಮೆಂಟ್ರಿ ಎಲ್ಲ ನೋಡ್ತೀವೋ, ಅದನ್ನ ಬಂದ್ಬಿಟ್ಟು ನಿಜಾಂಶಕ್ಕೆ 2000 ವರ್ಷದ ಹಿಂದೆ ನಾವು ಹೋಗಿದ್ರೆ ಅದು ಅಜಗಜಾಂತರ ವ್ಯತ್ಯಾಸ ಇದೆ. ಈಗ ಪ್ರೆಸೆಂಟ್ ಅಲ್ಲಿ ಇರೋದಕ್ಕೂ ಒಬ್ರಿಗೆ ಹೇಳಿರೋದನ್ನ ಇನ್ನೊಬ್ರಿಗೆ ತಿಳಿಸೋದಕ್ಕೂ ಬಂದ್ಬಿಟ್ಟು ಅನೇಕ ವ್ಯತ್ಯಾಸಗಳಿದೆ. ಅದು ಪ್ರೆಸೆಂಟ್ ಅಲ್ಲಿ ಇದ್ಬಿಟ್ಟು ಅನುಭವಿಸೋದಕ್ಕೆ ತುಂಬಾ ಬಂದ್ಬಿಟ್ಟು ಅದರಲ್ಲಿ ವ್ಯತ್ಯಾಸಗಳು ಅದು ಏರ್ಪಾಡು ಆಗುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಯೇಸು ಕ್ರಿಸ್ತನು ಅಲ್ಲಿರೋ ಜನಗಳ ಜೀವಿತದ ಮೇಲೆ ಪರಿಣಾಮ ಬೀಳ್ಬೇಕಾದ್ರೆ ಅನೇಕರಿಗೆ ಬಂದ್ಬಿಟ್ಟು ಯೇಸು ಕ್ರಿಸ್ತನು ಮಾತಾಡಬೇಕಾದ್ರೆ ಅವರು ಗುಂಪು ಗುಂಪಾಗಿ ಏನಕ್ಕೆ ಬರ್ತಾ ಇದ್ರು ಅಂತ ನೋಡೋದಾದ್ರೆ, ಒಂದು ಅವರ ರೋಗಗಳು ಗುಣ ಆಗ್ತಾ ಇತ್ತು. ಆಮೇಲೆ ಬಂದ್ಬಿಟ್ಟು ಊಟನ ಯೇಸು ಕ್ರಿಸ್ತನು 2 ಸರಿ ಮಾತ್ರ, ಅದು ಮಿರಕಲ್ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ಅವರು ಕುರಿಗಾಯಿ ಅಥವಾ ದೇವರ್ ಲೆಫ್ಟ್ ವಿದೌಟ್ ಅ ಶೆಪರ್ಡ್, ಅವರು ಬಂದ್ಬಿಟ್ಟು ಆ ಜನಗಳಾಗಿದ್ರು, ಚದ್ರಿ ಹೋದವರಾಗಿದ್ರು. ಇವ್ರ ಮೇಲೆಲ್ಲ ಅನುಕಂಪವನ್ನ ಬೀರ್ಬೇಕಾದ್ರೆ ಆ ಜನಗಳು ಬಂದ್ಬಿಟ್ಟು ಒಂದು ಅಟ್ರಾಕ್ಷನ್ ಅಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬರ್ತಾ ಇದ್ರು. ಆದ್ರೂ ಕೂಡ ಅದರಲ್ಲಿ ಅನೇಕರ ಜೀವಿತ ಬಂದ್ಬಿಟ್ಟು ಮಾರ್ಪಾಡಾಗಿದೆ. ನಮಗೆ ಅದೇ ರೀತಿ ಬಂದ್ಬಿಟ್ಟು ಈ ದಿನ ನಮ್ಮ ಲೈಫಲ್ಲಿ ಏನಾದ್ರೂ ಬಂದ್ಬಿಟ್ಟು ಮಾರ್ಪಾಡಾಗ್ಬೇಕಂತ ಹೇಳ್ಬೇಕಾದ್ರೆ ದೇವರು ಏನೆಲ್ಲ ಪ್ರಾವಿಡೆನ್ಸ್ ನಮಗೆ ಕೊಟ್ಟಿದ್ದಾರೆ, ಅದೇ ಕ್ರಿಸ್ತನನ್ನ ಅದೇ ಪ್ರಕಾರವಾಗಿ ನಾವು ಅರ್ಥ ಮಾಡ್ಕೊಂಡು ಅವರ ಮಾತುಗಳನ್ನ ಕೇಳ್ಕೊಂಡು ನಮ್ಮ ಜೀವಿತವನ್ನ ಬದಲಾಯಿಸಬೇಕು ಅಂತ ಹೇಳ್ಬೇಕಾದ್ರೆ, God has also chosen a wise and faithful servant. ಉತ್ತಮನು ಅವರ ಮನೆಗೆಲ್ಲ ಬಂದ್ಬಿಟ್ಟು ಸೇವಕನಾಗಿರುವ ಸಹೋದರ ರಸಲ್ ಮುಖಾಂತರ ನಮಗೆ ಅನೇಕ ಬರವಣಿಗೆಗಳನ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಬೈಬಲಲ್ಲಿರುವ ಪ್ರತಿಯೊಂದು ವಾಕ್ಯಗಳನ್ನ ಓದ್ಬೇಕಾದ್ರೆ ನಮಗೆ ಅವರ ಪವಿತ್ರಾತ್ಮನ ಅನುಗ್ರಹದಿಂದ ಅನೇಕ ಗೂಢಾರ್ಥಗಳನ್ನ ಇವತ್ತು ನಾವು ಪಡ್ಕೊಳ್ಳುವ ಆ ಆಶೀರ್ವಾದವನ್ನು ಕೂಡ ದೇವರಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಈ ಟ್ರಾನ್ಸ್ಫಾರ್ಮೇಶನ್ ಲೈಫ್ ನಮಗೆ ದೇವರಲ್ಲಿ ಕೊಟ್ಟಿರೋದ್ರಿಂದ ನಮ್ಮ ಒಂದೊಂದು ಆತ್ಮಿಕ ಜೀವಿತದ ಯಾತ್ರೆ ಬಂದ್ಬಿಟ್ಟು ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಅನ್ ಅ ವೇಸ್ಟ್. ಸೊ ಇವತ್ತಿನ ದಿನ ನಾವು ಇಲ್ಲೆಲ್ಲ ಕೂತಿದೀವಿ ಅಂತ ಹೇಳಿದ್ರೆ ದೇವರ ದೈವಿಕ ಯೋಚನೆನೇ ಕಾರಣ. ಅನೇಕ ಕಾರ್ಯಗಳನ್ನ ಬಿಟ್ಬಿಟ್ಟು ಬಂದಿದೀವಿ ಅಂತ ಹೇಳಿದ್ರೆ ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸೋದಕ್ಕೆ ಮನಸ್ಸು ಮಾಡಿದೀವಿ ಅಂತ ಅರ್ಥ. ಕಡೆಯದಾಗಿ ನಮಗೆ ಏನಾದ್ರೂ ರಿವಾರ್ಡ್ ದೇವರು ಕೊಡ್ಬೇಕಂತ ಹೇಳಿದ್ರೆ ಅದೆಲ್ಲ ಪರಲೋಕಕ್ಕೆ ಹೋಗಿ ಪಡ್ಕೋಬೇಕಂತ ಹೇಳ್ಬಿಟ್ಟು ಇಷ್ಟು ಕಾರ್ಯಗಳನ್ನ ನಾವಿಲ್ಲಿ ಬಿಟ್ಬಿಟ್ಟು ಬಂದಿದ್ದೀವಿ. ಕಡೆಯದಾಗಿ ದೇವರೇ ಕೊಡಕ್ಕೆ ಚಿತ್ತ ಉಳ್ಳವರಾಗಿದ್ದಾರೆ ಅಂತ ಹೇಳ್ಬೇಕಾದ್ರೆ ವಿ ಶುಡ್ ನಾಟ್ ರಿಜೆಕ್ಟ್. ಕೆಲವು ರಿವಾರ್ಡ್ ಎಲ್ಲ ಬಹುಮಾನಗಳು ಇದನ್ನೆಲ್ಲ ಬಂದ್ಬಿಟ್ಟು ಕಷ್ಟಪಟ್ಟು ಓದಿ ಅಥವಾ ಸಾಧನೆಗಳನ್ನು ಮಾಡಿ ನೊಬೆಲ್ ಪುರಸ್ಕಾರ ಇದಕ್ಕೆ ಅನ್ವೇಷಣೆಗಳನ್ನೆಲ್ಲ ಮಾಡಿಬಿಟ್ಟು ಅವರಿಗೆ ಆ ಪುರಸ್ಕಾರಗಳನ್ನ ಕೊಡ್ತಾರೆ. ಇವಾಗ ಪ್ರೆಸಿಡೆಂಟ್ ಒಂದು ಪುರಸ್ಕಾರನ ಬಂದ್ಬಿಟ್ಟು ಒಬ್ರಿಗೆ ಕೊಟ್ಟಿದ್ದಾರೆ, ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದನ್ನು ಹೋಗ್ಬಿಟ್ಟು ರಾಷ್ಟ್ರಪತಿ ಭವನಲ್ಲಿ ನೀವು ಅದನ್ನ ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಮನೆ ತನಕ ಬಂದ್ಬಿಟ್ಟು ಅಫಿಷಿಯಲ್ಸ್ ಎಲ್ಲ ಬಂದ್ಬಿಟ್ಟು ಇನ್ವಿಟೇಷನ್ ಕೊಟ್ಟಿರ್ತಾರೆ. ರಾಷ್ಟ್ರಪತಿ ಭವನ್ಗೆ ಹೋಗ್ಬೇಕಾದ್ರೆ ಇನ್ವಿಟೇಷನ್ ಬಂದು ನಾಳೆ ಫ್ಲೈಟ್ ಹಾಕ್ಬಿಟ್ಟು ಹೋಗ್ತೀನಿ ಅನ್ನೋದಲ್ಲ.
ದ ಇನ್ವಿಟೇಷನ್ ಬಂದ್ಬಿಟ್ಟು ತುಂಬಾ ವೆಲ್ ಇನ್ ಅಡ್ವಾನ್ಸ್ ಆಗಿ ಬರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಪ್ರಿಪರೇಷನ್ ಮುಖ್ಯ. ಈ ಡಿಸ್ಟಿಕ್ ಅಲ್ಲಿ ಇರೋ ಕಲೆಕ್ಟರ್ ಆಫೀಸ್ ಇಂದಾನೆ ಬಂದ್ಬಿಟ್ಟು ಜನಗಳು ಬರ್ತಾರೆ. ನೀವು ಅಲ್ಲಿ ಹೋಗ್ಬೇಕಾದ್ರೆ ಈ ತರ ಡ್ರೆಸ್ ಹಾಕೋಬೇಕು, ಅವ್ರು ಕರಿಬೇಕಾದ್ರೆ ನೀವು ಎದ್ದು ನಿಂತ್ಕೋಬೇಕು, ಈ ಸಾಲಲ್ಲಿ ಹೋಗ್ಬೇಕು, ಈ ಟೈಮಲ್ಲಿ ಬಂದ್ಬಿಟ್ಟು ಹಿಂಗ್ ನಮಸ್ಕರಿಸ್ಬೇಕು, ಅವ್ರು ಏನಾದ್ರು ಪ್ರಶ್ನೆಗಳು ಕೇಳಿದ್ರೆ ಬಂದ್ಬಿಟ್ಟು ನೀವು ಧೈರ್ಯವಾಗಿ ಉತ್ತರ ಹೇಳ್ಬೇಕು. ಇದೆಲ್ಲ ಪ್ರಿಪರೇಷನ್ ಫಸ್ಟೇ ಬಂದ್ಬಿಟ್ಟು ಕೊಟ್ಬಿಟ್ಟು ಕಳ್ಸಿರ್ತಾರೆ. ಆದ್ರೂ ಬಂದ್ಬಿಟ್ಟು ಕೆಲವು ಸರಿ ಬಂದ್ಬಿಟ್ಟು ತಪ್ಪುಗಳು ಅಥವಾ ಅದಕ್ಕೆ ಧೈರ್ಯ ಇಲ್ದಲೇ ಇರ್ತಾರೆ. ಒಂದು ವೇಳೆ ಆ ಒಂದು ರಾಷ್ಟ್ರಪತಿ ಭವನಿಂದ ನನಗೆ ಇನ್ವಿಟೇಷನ್ ಬಂದಿದೆ, ನನಗಿದ್ರಲ್ಲೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಕಳ್ಸಿರೋರಿಗೆ ಎಷ್ಟೊಂದು ಅವಮಾನ. ಸಮಟೈಮ್ಸ್ ಗವರ್ಮೆಂಟ್ ಅಫಿಷಿಯಲ್ಸ್ ವಿಲ್ ಫೇಸ್ ಲಾಟ್ ಆಫ್ ಕಾನ್ಸಿಕ್ವೆನ್ಸಸ್ ಈ ತರ ಎಲ್ಲ ರಿಜೆಕ್ಟ್ ಆದ್ರೆ. ಇವಾಗ ನಮಗೆ ಇನ್ವಿಟೇಷನ್ ಎಲ್ಲಿಂದ ಬಂದಿರೋದು, ನಮಗೆ ಏನೆಲ್ಲ ಧರಿಸ್ಕೋಬೇಕಂತ ಹೇಳಿದ್ದಾರೆ, ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ, ಆ ಪ್ರಿಪರೇಷನ್ ಬಂದ್ಬಿಟ್ಟು ದೇವರೇ ಮಾಡ್ತಾ ಇದ್ದಾರೆ ನಮ್ಮ ಜೀವಿತದಲ್ಲಿ. ಸೊ ಇದಕ್ಕೆಲ್ಲ ತಯಾರಿ ನಾವು ಮಾಡಿಕೊಂಡು ಅವರಿಟ್ಟಿರುವ ಆ ಭೋಜನಕ್ಕೆ ಅಥವಾ ಪರಲೋಕದ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋದು ತುಂಬಾ ಮುಖ್ಯ ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಹಿಬ್ರಿಯ 12ನೇ ಅಧ್ಯಾಯ 3ನೇ ವಚನ, Hebrews 12:3. ನೀವು ಮನಗುಂದಿನವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿ, ಆತನು ಪಾಪಿಗಳಿಂದಾಗಿ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಸೊ ಎಲ್ಲ ಕಾರ್ಯಗಳಲ್ಲಿ ನಮಗೆ ಖಂಡಿತ ಬಂದ್ಬಿಟ್ಟು ಕೆಲವು ಸರಿ ಬೇಸರ ಆಗ್ಬೋದು, ಅವಮಾನ ಇರ್ಬೋದು, ವಿ ಮೈಟ್ ಲೂಸ್ ಹೋಪ್. ಬಟ್ ಎಲ್ಲದಕ್ಕೂ ಕ್ರಿಸ್ತನ ನಮಗೆ ಮಾದರಿಯಾಗಿ ಕೊಟ್ಟಿದ್ದಾರೆ. ದಟ್ ಈಸ್ ವೈ ದೇವರು ಬಂದ್ಬಿಟ್ಟು ನಮ್ಮ ಮುಂದೆ ಇಟ್ಟಿರುವ ಪ್ಯಾಟರ್ನ್ ಅಥವಾ ಎಕ್ಸಾಂಪಲ್ ಬಂದ್ಬಿಟ್ಟು ಅದಕ್ಕೆ ಪರಿಪೂರ್ಣ. ಇವಾಗ ಯಾರ್ದೋ ಲೈಫಲ್ಲಿ ಬಂದ್ಬಿಟ್ಟು ಕಂಪೇರ್ ಮಾಡ್ಬಿಟ್ಟು ನೀವು ಇವ್ರನ್ನ ಹಿಂಬಾಲಿಸಿ ಅಂತ ಹೇಳ್ಬಿಟ್ಟು ಮನುಷ್ಯರಲ್ಲಿ ತೋರಿಸ್ಬಿಟ್ರೆ ನಾವು ಡೆಫಿನೆಟ್ ಆಗಿ ಬಂದ್ಬಿಟ್ಟು ಯಾವುದೋ ಒಂದು ನೆಗೆಟಿವ್ ಕ್ವಾಲಿಟಿ ಖಂಡಿತ ನಮ್ಮ ಮುಂದೆ ಬರುತ್ತೆ. ಒಬ್ರು ಬಂದ್ಬಿಟ್ಟು ಅವರ ಫ್ಯಾಮಿಲಿ ಬಗ್ಗೆ ತುಂಬಾ ಹೆಚ್ಚಳ ಪಟ್ಟು ಮಾತಾಡ್ತಾ ಇದ್ರು ಇಂಗ್ಲೆಂಡಲ್ಲಿ. ನಮ್ಮ ಫ್ಯಾಮಿಲಿ ನಿಮ್ಗೆ ಗೊತ್ತಾ, ಹಾರ್ಸ್ ರೇಸಲ್ಲೆಲ್ಲ ಬಂದ್ಬಿಟ್ಟು ಯಾವಾಗಲೂ ಫಸ್ಟು. ನಮ್ಮ ತಂದೆ ಬಂದ್ಬಿಟ್ಟು ಈ ರೀತಿ ಎಲ್ಲ ಸಾಧನೆ ಮಾಡಿದ್ದಾರೆ, ನಮ್ಮ ತಾತ ಬಂದ್ಬಿಟ್ಟು ಇಷ್ಟೆಲ್ಲ ಗ್ರೇಟ್ ಮಾಡಿದ್ರು. ಹಂಗೆ ಸ್ವಲ್ಪ ಹೋಗ್ತಾ ಹೋಗ್ತಾ 3ನೇ 4ನೇ ಸಂತತಿ ಬರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅವರಿಗೆ ಪುಸ್ತಕ ಸಿಕ್ಕಿರುತ್ತೆ, ಇವ್ರಿಗೆ ಓದಿರೋ ನೆನಪಿರುತ್ತೆ. ಇವ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂತ ಹೇಳ್ಬೇಕಾದ್ರೆ ಅವರು ಬಂದ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಒಂದು ಕುದುರೆನ ಕಳ್ತನ ಮಾಡಿದ್ರ. ಸೊ ಮನುಷ್ಯರ ಜಾತಿಯಲ್ಲಿ ಎಲ್ಲೂ ಹೋದ್ರೂ ಕೂಡ ಯಾವುದೋ ಒಂದು ನೆಗೆಟಿವಿಟಿ ಬಿದ್ದೋಗಿರೋ ಮನುಷ್ಯನಿಗೆ ಅದೇ ಫಸ್ಟ್ ಬಂದ್ಬಿಟ್ಟು ಕಾಣುತ್ತೆ. ಆ ಒಂದು ನೆಗೆಟಿವಿಟಿ ಬಂದಿದ್ದೆ ಅದಕ್ಕಿಂತ ಬ್ಯಾಕ್ ಹೋಗೋದು ನಿಲ್ಲಿಸ್ಬಿಟ್ರು, ಬಿಕಾಸ್ ದೇರ್ ಇಸ್ ಅ ನೆಗೆಟಿವ್ ಪಾಯಿಂಟ್. ಬಟ್ ದೇವರು ನಮಗೆ ಕೊಟ್ಟಿರೋ ಪ್ಯಾಟರ್ನ್ ಅಲ್ಲಿ ಅದು 100% ಪರಿಪೂರ್ಣವಾಗಿರುವ ಯೇಸು ಕ್ರಿಸ್ತನನ್ನೇ ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ನಾವು ಬೆರಳು ತೋರಿಸ್ಬಿಟ್ಟು ಯಾವ್ದ್ರಿಂದನೂ ಬಂದ್ಬಿಟ್ಟು ನಾವು ಜಾರ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶವಿಲ್ಲ. ಸೊ ದೇವ್ರು ಕೊಟ್ಟಿರುವ ಈ ಒಂದು ಜೀವಿತ ನಮ್ಮ ಲೈಫಲ್ಲಿ ಅದು ಬರ್ಬೇಕಂತ ಹೇಳಿದ್ರೆ ಅದನ್ನ ಪಾಲನೆ ಮಾಡೋದ್ರಲ್ಲಿ ನಮಗೆ ಖಂಡಿತವಾಗ್ಲೂ 100% ಬೆನಿಫಿಟ್ ಇದೆ. ಎಷ್ಟೋ ಹೆಚ್ಚಳ ಪಟ್ಟು ಬಂದ್ಬಿಟ್ಟು ಪರಲೋಕದಲ್ಲಿ ದೇವರು ಬಂದ್ಬಿಟ್ಟು ಆತನ ಮನೆಯಲ್ಲಿ ಬೀಡಾರಗಳನ್ನ ನಮಗೋಸ್ಕರ ಅವರು ತಯಾರು ಮಾಡಿದ್ದಾರೆ. ಅದು ಮಾತ್ರವಲ್ಲ, ತಯಾರು ಮಾಡಿರೋ ಅವರೇ ನಮ್ಮನ್ನ ಸೇರಿಸೋದಕ್ಕೆ ಇವಾಗ ನಮ್ಮ ಮಧ್ಯದಲ್ಲಿ ಪ್ರಸನ್ನತರಾಗಿದ್ದಾರೆ. ಯೇಸು ಕ್ರಿಸ್ತನ ಆ ಒಂದು ನಡವಳಿಕೆ ನಾವು ನೋಡೋದಾದ್ರೆ ಅವರ ಒಂದು ಮ್ಯಾನರಿಸಮ್. ಯೇಸು ಕ್ರಿಸ್ತನ ಭೂಲೋಕದಲ್ಲಿ ಇರ್ಬೇಕಾದ್ರೆ ಅವ್ರ ಲೈಫ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತ. ಹುಟ್ಟಬೇಕಾದ್ರೇನೆ ಡೆತ್ ಸೆಂಟೆನ್ಸ್. ಅವ್ರ ಪೇರೆಂಟ್ಸ್ ಅವ್ರ ತಾಯಿ ಜೋಸೆಫ್ ಬಂದ್ಬಿಟ್ಟು ತಾಯಿ ಮತ್ತೆ ಮಗುನ ಎತ್ಕೊಂಡು ಎಲ್ಲಿಗೆ ಓಡೋಗ್ಬೇಕು, ಈಜಿಪ್ಟ್ಗೆ ಹೋಗ್ಬೇಕು. ಆ ಚಳಿಗಾಲದಲ್ಲಿ ಕಚ್ಚೆ ಮೇಲೆ ತಡಿ ಹಾಕೊಂಡು ಈಜಿಪ್ಟಲ್ಲಿ ಹೋಗ್ಬಿಟ್ಟಿರಿದ್ರೆ ಇಲ್ಲಿಂದ ಬಂದ್ಬಿಟ್ಟು ಈ ರಾಜ ಏನ್ ಆಜ್ಞೆನ ಹೊರಿಸಿದಾನೋ ಹುಡ್ಕೋದಕ್ಕೂ ಅವಕಾಶ ಇದ್ದಿರ್ಬೋದೇನೋ ಗೊತ್ತಿಲ್ಲ. ಬಟ್ ಮಗು ಬೆಳೆಯೋ ತನಕ, ನಾನು ಈಗ ನಿನಗೆ ಸಂದೇಶ ಕೊಡೋ ತನಕ ನೀನು ಐಗುಪ್ತದಲ್ಲಿ ಇರ್ಬೇಕು. ಇದೆಲ್ಲ ಪ್ರವಾದನೆಗಳು ನೆರವೇರ್ಬೇಕಾದ್ರೂ ಕೂಡ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಕಷ್ಟಪಡ್ಬೇಕಾಗಿರೋದು ಯಾರಾಗಿತ್ತು? ಯೇಸು ಕ್ರಿಸ್ತನು, ಅವರ ತಂದೆ ಯೋಸೆಫ್, ತಾಯಿ ಮರಿಯಳು, ಇವರಿಬ್ರು ಬಂದ್ಬಿಟ್ಟು ಏನಾರು ಕಂಪ್ಲೇಂಟ್ ಮಾಡಿದ್ರ? ದೇವ್ರೆ ನೀವೇ ಬಂದ್ಬಿಟ್ಟು ಇದನ್ನೆಲ್ಲ ಕೊಟ್ಟಿದ್ದೀರಾ, ತಿರ್ಗಾ ಬಂದ್ಬಿಟ್ಟು ಕಷ್ಟಪಟ್ಬಿಟ್ಟು ಈ ಮಗುನ ಬೆಳೆಸ್ಬೇಕಂದ್ರೆ ಇದೆಲ್ಲ ನಾವು ಅನುಭವಿಸ್ಬೇಕಾ?
ನಾಟ್ ಇವನ್ ಎ ಸಿಂಗಲ್ ಕಂಪ್ಲೇಂಟ್. ನಮ್ಮ ಲೈಫಲ್ಲಿ ಯೇಸು ಕ್ರಿಸ್ತನಿಗೋಸ್ಕರ ಏನಾದ್ರೂ ಕಾರ್ಯಗಳನ್ನು ನಾವು ಮಾಡಬೇಕಾದ್ರೆ ವಿ ಹ್ಯಾವ್ ಲಾಟ್ ಆಫ್ ಕಂಪ್ಲೇಂಟ್ಸ್. ಅಪೊಸ್ತಲರುಗಳು ಒಂದು ಟೈಮಲ್ಲಿ ಆ ಥರ ಎಲ್ಲ ಇದ್ದಿತ್ತೋ ಏನೋ ಗೊತ್ತಿಲ್ಲ, ಬಟ್ ಕೆಲವೊಂದು ಮಾತ್ರ ನಮಗಲ್ಲಿ ಉಲ್ಲೇಖವಾಗಿ ಬರೆಯಲ್ಪಟ್ಟಿದೆ. ಬಟ್ ಪೆಂಟೆಕೋಸ್ಟ್ ದಿನ ಆದ್ಮೇಲೆ ಅವರು ತಿರುಗಿ ನೋಡಿಲ್ಲ ಪ್ರಪಂಚಕ್ಕೆ. ಅವರ ದೃಷ್ಟಿ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಮೇಲೆ ಇತ್ತು. ಕ್ರಿಸ್ತನಿಗೋಸ್ಕರ ಮರಣ, ದುಃಖ, ಅವಮಾನ, ನಿಂದೆ, ಜೈಲ್ ವಾಸ, ಇದು ಏನ್ ಬಂದ್ರೂ ಕೂಡ ನಾವು ತಡ್ಕೊಳ್ಳೋಕ್ ಸಾಧ್ಯ. ಹಳೆಯ ಒಡಂಬಡಿಕೆಯಲ್ಲಿ ದಾನಿಯಲ್ ಒಂದು ಹೇಳ್ತಾರೆ, ಅಥವಾ ಅವರ ಗೆಳೆಯರು ಹೇಳ್ತಾರೆ, ರಾಜನೇ ಒಂದು ಮಾತ್ರ ನೀನು ತಿಳ್ಕೊ, ಈ ಬೆಂಕಿಯಿಂದ ಬಂದ್ಬಿಟ್ಟು ದೇವ್ರು ನಮ್ಮನ್ನ ಕಾಪಾಡೋದಕ್ಕೆ ಶಕ್ತವುಳ್ಳವರಾಗಿದ್ದಾರೋ ಎಲ್ಲೋ ಗೊತ್ತಿಲ್ಲ, ಬಟ್ ಆದ್ರೆ ನೀನಿಟ್ಟಿರುವ ಈ ವಿಗ್ರಹವನ್ನ ನಾವು ಆರಾಧನೆ ಮಾಡೋದಿಲ್ಲ. ಸೊ ಯೇಸು ಕ್ರಿಸ್ತರೇ ನಮ್ಮ ಮಧ್ಯದಲ್ಲಿ. ಇಲ್ಲಿರುವ ಬೆಂಕಿಯೋಪಾದಿ ಕಾರ್ಯಗಳು ಅಥವಾ ಕಷ್ಟಗಳು, ಇನ್ನೇನು ಯುದ್ಧಗಳು, 3ನೇ ಮಹಾಯುದ್ಧ ಅಥವಾ ಬ್ಯಾಟಲ್ ಆಫ್ ಆರ್ಮಗೆಡನ್, ಪ್ರಪಂಚದಲ್ಲಿ ನಡೀತಿರೋ ಎಲ್ಲಾ ಕಾರ್ಯಗಳಿದ್ರೂ ಕೂಡ ಹಿ ಈಸ್ ಇನ್ ದ ಮಿಸ್ಟ್ ಆಫ್ ಅಸ್. ನಾವು ಪ್ರಯಾಣ ಹೊಡ್ತಾ ಇರುವ ಅಥವಾ ಪ್ರಯಾಣದಲ್ಲಿರುವ ಈ ದೋಣಿಯಲ್ಲಿ ಪಕ್ಕದಲ್ಲಿ ಬಿರುಗಾಳಿ ಇದೆ, ಅಯ್ಯೋ ನಮ್ಮನ್ನ ಕಾಪಾಡಿ ಅಂತ ಹೇಳಿದ್ರೆ ಅವ್ರು ಆಲ್ರೆಡಿ ನಮ್ಮ ಜೊತೆ ಇದ್ದಾರೆ. ನಾವು ಯೇಸು ಕ್ರಿಸ್ತನನ್ನು ಅಕ್ಸೆಪ್ಟ್ ಮಾಡಬೇಕಾದ್ರೆ ಇನ್ನು ಮುಂದೆ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಸೊ ಈಸ್ ಆಲ್ರೆಡಿ ದೇರ್ ಇನ್ ಅವರ್ ಲೈಫ್. ದೆನ್ ವೈ ಫಿಯರ್? ಏನಕ್ಕೆ ನಮಗೆ ಬಂದ್ಬಿಟ್ಟು ಅವಾಗ ಡಿಸ್ಕರೇಜ್ಮೆಂಟ್ ಅಥವಾ ನಮ್ಮ ವಿಶ್ವಾಸ ಬಂದ್ಬಿಟ್ಟು ಏನಕ್ಕೆ ಕಳೆದೋಗುತ್ತೆ? ಸೊ ಇದನ್ನೆಲ್ಲ ನಾವು ತೆಗೆದುಹಾಕ್ಬಿಟ್ಟು ಕ್ರಿಸ್ತನ ಆ ಒಂದು ಕಾರ್ಯಗಳನ್ನ ನಾವು ಧರಿಸ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಯೇಸು ಕ್ರಿಸ್ತನು ಜನರ ಜೊತೆ ವ್ಯವಹರಿಸಬೇಕಾದ್ರೆ ಅನೇಕ ಉದ್ಗಾರಗಳು ಬಂದ್ಬಿಟ್ಟು ಬೈಬಲ್ ಅಲ್ಲಿ ಬರ್ತಿದೆ. ದಿಸ್ ಇಸ್ ನಾಟ್ ಜಸ್ಟ್ ಎ ಸ್ಟೇಟ್ಮೆಂಟ್. ಯೇಸು ಕ್ರಿಸ್ತನ್ ಬಗ್ಗೆ ಬರಿಬೇಕಾದ್ರೆ ಅಲ್ಲಿ ಅವರ ಮಾತುಗಳು ಎಲ್ಲ ಹೇಳಬೇಕಾದ್ರೆ, ನೋ ಮ್ಯಾನ್ ಎವರ್ ಸ್ಪೇಕ್ ಲೈಕ್ ದಿಸ್, ನಾಟ್ ಇವನ್ ದ ಪ್ರಾಫಿಟ್ಸ್. ಪ್ರವಾದಿಗಳೆಲ್ಲ ಬಂದ್ಬಿಟ್ಟು ಈತನನ್ನೇ ಎದುರು ನೋಡ್ತಾ ಇದ್ರು. ನೀವು ಏನ್ ಕಾಣ್ತಾ ಇದ್ರು, ನಿಮ್ಮ ಕಣ್ಣುಗಳು ಭಾಗ್ಯವಾದವುಗಳು, ಇದಕ್ಕೆಲ್ಲ ಬಂದ್ಬಿಟ್ಟು ಎಷ್ಟೋ ವರ್ಷಗಳಿಂದ ಜನರು ಎದುರು ನೋಡ್ತಾ ಇದ್ರು ಇಸ್ರಾಯೇಲ್ ಅಲ್ಲಿ. ಅವ್ರನ್ನೆಲ್ಲ ಬಂದ್ಬಿಟ್ಟು ಬಿಟ್ಬಿಟ್ಟು ನೀವು ಇವತ್ತು ಕಣ್ಣಾರೆ ಕಾಣ್ತಾ ಇದ್ದೀರಾ. ಜೀಸಸ್ ಕ್ರೈಸ್ಟ್ ವಾಸ್ ದೇರ್ ಇನ್ ದೇರ್ ಮಿಸ್ಟ್. ಅವರೇ ಬಂದ್ಬಿಟ್ಟು ಖುದ್ದಾಗಲ್ಲಿ ಸ್ವತಃ, ನನಗೊಂದು ಮದುವೆ ನಡೀತಾ ಇದೆ, ನನ್ನ ಮದುವಣಗಿತ್ತಿ ಆಗೋದಕ್ಕೆ ನಿಮ್ಗೆ ಯಾರಿಗಾರು ಇಷ್ಟ ಇದೆಯಾ? ಒಂದು ವೇಳೆ ಇಷ್ಟ ಇದ್ರೆ ನಾನೇ ನಿಮ್ಗೆಲ್ಲ ಉಡುಗೊರೆಗಳನ್ನ ತಂದಿದ್ದೀನಿ, ನಿಮಗೆ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಇದೆ. ನೀವು ಸ್ವಲ್ಪ ಕಾಲ ನಿಮ್ಮ ಲೈಫಲ್ಲಿ ಈ ಎಲ್ಲ ತ್ಯಾಗಗಳನ್ನ ಮಾಡಿ, ಈ ಎಲ್ಲ ಟ್ರೆಡಿಷನ್ಸ್ ನ ಬಿಟ್ಬಿಡಿ, ಈ ಎಲ್ಲ ಕಾರ್ಯಗಳನ್ನ ಬಿಟ್ಬಿಟ್ಟು ನನ್ನ ಹಿಂಬಾಲಕರಾಗಿ ನಾನು ನಿಮಗೆ ಪರಲೋಕದಲ್ಲಿ ಆಶೀರ್ವಾದ ಕೊಡ್ತೀನಿ. ಬ್ರೈಡ್ ಗ್ರೂಮ್ ಅವರೇ ಬಂದ್ಬಿಟ್ಟು ಸ್ವತಃ ಆ ಒಂದು ಇನ್ವಿಟೇಷನ್ ಕೊಡೋದಕ್ಕೆ ಅಲ್ಲಿ ಮಧ್ಯದಲ್ಲಿ ಇದ್ರು. ಆ ಜಸ್ಟ್ ವಾತಾವರಣ ಅಬೌಟ್ ಅಟ್ಲೀಸ್ಟ್ 3.5 years ಅಥವಾ 33.5 years. ಜಸ್ಟ್ ಇಮ್ಯಾಜಿನ್ ಮಾಡಿ, ಆ ಪ್ಯಾಲೆಸ್ತೀನ್ ದೇಶದಲ್ಲಿ ಅಥವಾ ಇಸ್ರಾಯೇಲ್ ಅಲ್ಲಿ ಯೇಸು ಕ್ರಿಸ್ತನ ಇದ್ದ ಟೈಮಲ್ಲಿ ಹೌ ಗ್ಲೋರಿಯಸ್ ಇಟ್ ವುಡ್ ಹ್ಯಾವ್ ಬೀನ್. ದೇವರ ಒಬ್ಬನೇ ಮಗನು ಇವತ್ತಿನ ದಿನ ಬಂದ್ಬಿಟ್ಟು ಹೈಯೆಸ್ಟ್ ಸೆಲೆಬ್ರಿಟಿ ಇನ್ ಟುಡೇ. ಯಾರು? ಎವ್ರಿ ಟೈಮ್ ಏನೋ ಸೋಷಿಯಲ್ ಮೀಡಿಯಾ, ಎವ್ರಿ ಟೈಮ್ ನ್ಯೂಸ್ ಚಾನೆಲ್, ಎವ್ರಿ ಟೈಮ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೇಕಾದ್ರೆ ದೇರ್ ಆರ್ ಸಮ್ ಸೆಲೆಬ್ರಿಟೀಸ್. ನಮ್ಗೆ ಅವ್ರ ಹೆಸರುಗಳು ಬೇಕಾಗಿಲ್ಲ, ಬಟ್ ವಿ ನೋ. ದೇವರ ಎಲ್ಲಾ ದೈವಿಕ ಯೋಚನೆಯಲ್ಲಿ ಎಲ್ಲಾ ಟೈಮಲ್ಲೂ ಬಂದ್ಬಿಟ್ಟು ಹೈಯೆಸ್ಟ್ ಸೆಲೆಬ್ರಿಟಿ ಯಾರು? ಯೇಸು ಕ್ರಿಸ್ತನೇ. ಪರಲೋಕದ ಸಂಸ್ಥಾನವನ್ನು ಬಿಟ್ಟು ಭೂಲೋಕದಲ್ಲಿ ಇರ್ಬೇಕಾದ್ರೆ ಆ ಜನಗಳಿಗೆಲ್ಲ, ಮುಖ್ಯವಾಗಿ ಇಸ್ರಾಯೇಲ್ ಜನರಿಗೆ ಎಂತ ಗೋಲ್ಡನ್ ಅಪರ್ಚುನಿಟಿ. ನೆನ್ನೆ ದಿನ ಇಸ್ರಾಯೇಲರ ಚರಿತ್ರೆನ ನಾವು ನೋಡಿದ್ವಿ. ಅವರೆಲ್ಲ ಬಂದ್ಬಿಟ್ಟು ದೇವರಿಂದ ಆ ಒಂದು ಬಾಧೆಗಳನ್ನ ಪಡ್ಕೊಂಡಿದ್ದು ಇದೆಲ್ಲ ನೋಡ್ಬೇಕಾದ್ರೆ ಇವತ್ತಿನ ದಿನ ಕೂಡ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೋ ಟು ಆಸ್ಟ್ರಿಚ್ ಕ್ಯಾಂಪು ಅಥವಾ ಇದನ್ನೆಲ್ಲ ಹೋಗ್ಬಿಟ್ಟು ಅಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ಯೂದರ್ಗಳನ್ನ ಬಂದ್ಬಿಟ್ಟು ಚಿತ್ರಹಿಂಸೆ ಮಾಡಿರೋ ಕಾರ್ಯಗಳು. ಯಾಕಂದ್ರೆ ಯೇಸು ಕ್ರಿಸ್ತನಲ್ಲಿ ಇರ್ಬೇಕಾದ್ರೆ ಅವರ ಸ್ವಂತ ಮಗನನ್ನ ನಿರಾಕರಿಸಿದ್ರು, ದೇವರದಿಗೆ ಜಡ್ಜ್ಮೆಂಟ್ ಕೊಟ್ರು. ಬಟ್ ತಿರ್ಗಾ ಅವ್ರಿಗೆ ಬ್ಲೆಸ್ಸಿಂಗ್ ಇದೆ ಮುಂಬರುವ ದೇವರ ರಾಜ್ಯದಲ್ಲಿ. ಬಟ್ ನಮಗೆ ಕೊಟ್ಟಿರುವ ಈ ಒಂದು
ಅವಕಾಶ ಇದು ನಮ್ಮ ಲೈಫ್ ಟೈಮ್ ಅಲ್ಲಿ ಒಂದೇ ಒಂದು ಸಾರಿ. ಸೊ ಅದನ್ನ ನಮ್ದಾಗಿಸ್ಕೊಳ್ಳೋದಕ್ಕೆ ಕ್ರಿಸ್ತನ ಆ ಒಂದು ಗುಣಲಕ್ಷಣಗಳಲ್ಲಿ ನಾವು ಮಗ್ನವಾಗಿರೋದು ಮಾತ್ರವಲ್ಲ, ಅದನ್ನ ಧರಿಸ್ಕೊಳ್ಳೋದು ತುಂಬಾ ಮುಖ್ಯ ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಪಿಲಾತ್ ಮುಂದೆ ನಿಲ್ಬೇಕಾದ್ರೆ ಎಷ್ಟೋ ಸರಿ ಬಂದ್ಬಿಟ್ಟು ವಿಚಾರಣೆ ಮಾಡ್ತಾರೆ. ಪಿಲಾತ್ ಯಾವ ರೀತಿ ಇಕ್ಕಟ್ಟಾಗಿದ್ರು ಅಂತ ಹೇಳಿದ್ರೆ, ಅವರ ಹೆಂಡತಿ ಬಂದ್ಬಿಟ್ಟು ಹೇಳ್ತಾರೆ, ಈ ಮನುಷ್ಯನ ಬಗ್ಗೆ ನನಗೆ ನೈಟ್ ಅಲ್ಲಿ ತುಂಬಾ ತೊಂದರೆ ಆಗ್ಬಿಟ್ಟಿದೆ, ಇವ್ರಿಗೆ ಮಾತ್ರ ತಪ್ಪಾಗಿರೋ ತೀರ್ಪು ನೀನು ಕೊಡ್ಬೇಡ. ಅವ್ರು ಎಷ್ಟು ಇಕ್ಕಟ್ಟಾದ ಪರಿಸ್ಥಿತಿ ಅಂತ ಹೇಳಿದ್ರೆ ಪದೇ ಪದೇ ಹೋಗ್ಬಿಟ್ಟು ಏನೋ ಮಾಡೋ ಜನಗಳನ್ನ ಬಂದ್ಬಿಟ್ಟು ಶಾಂತ ಮಾಡ್ಬೇಕು, ಬಟ್ ಯೇಸು ಕ್ರಿಸ್ತನಿಗೂ ಯಾವುದೋ ಒಂದು ದಂಡನೆ ಕೊಡಬಾರ್ದು. ಐ ಫೈಂಡ್ ನೋ ಫಾಲ್ಟ್ ಹಿಮ್, ಈತನಲ್ಲಿ ಯಾವ ತಪ್ಪು ನನಗೆ ಕಂಡು ಬಂದಿಲ್ಲ. ಈಗೋ ಈ ಮನುಷ್ಯನು, ಇವ್ರು ಮಾತ್ರ ಮನುಷ್ಯರು, ನೀವೆಲ್ಲ ಮೃಗಗಳು. ಸೊ ಯೇಸು ಕ್ರಿಸ್ತನನ್ನ ಬಂದ್ಬಿಟ್ಟು ಆಲೋಚನೆ ಅಥವಾ ಅವಲೋಕನೆ ಮಾಡ್ಬೇಕಾದ್ರೆ ಇವನ್ ಪಿಲಾತ್ ಅವರು ಪೈಲಟ್ ಕೂಡ ಬಂದ್ಬಿಟ್ಟು ಅವರಿಗೆ ಜಡ್ಜ್ಮೆಂಟ್ ಕೊಡೋದಕ್ಕೆ ಹಿಂಜರಿತಾರೆ. ಸೊ ಅವರಿಗೆ ಎಷ್ಟು ಇಕ್ಕಟ್ಟಾಗಿರುವ ಆ ಒಂದು ಪರಿಸ್ಥಿತಿ ಹಿಸ್ಟ್ರಿ ನೋಡ್ಬೇಕಾದ್ರೆ, ಅದಾದ್ಮೇಲೆ ಬಂದ್ಬಿಟ್ಟು ಈ ರೀತಿ ಮಾಡಿದ್ದಕ್ಕೆ ಪಿಲಾತ್ ಕಿಲ್ಸ್ ದ ಹೋಲ್ ಫ್ಯಾಮಿಲಿ ಆಫ್ ದ ಪ್ರಧಾನ ಅಥವಾ ಹೈ ಪ್ರೀಸ್ಟ್, ಇವ್ರನ್ನೆಲ್ಲ ಬಂದ್ಬಿಟ್ಟು ಅವರು ಕೊಂದಾಕಿದ್ರು ಅಂತ ಹೇಳ್ಬಿಟ್ಟು ಹಿಸ್ಟೋರಿಯನ್ಸ್ ಕೆಲವು ಕಡೆ ಹೇಳ್ತಾರೆ. ಸೊ ಯೂದಾಸ್ ಮುತ್ತು ಕೊಟ್ಬಿಟ್ಟು ಗೆಳೆಯನನ್ನ ಹಿಡ್ಕೊಡ್ತೀಯಾ? ಆಮೇಲೆ ಯೂದಾಸ್ ರಿಪೆಂಟೆನ್ಸ್ ಬರುತ್ತೆ, ನಾನು ಬಂದ್ಬಿಟ್ಟು ಒಬ್ಬ ನಿರಪರಾಧಿನ ಬಂದ್ಬಿಟ್ಟು ಹಿಡ್ಕೊಟ್ಬಿಟ್ಟು ಐ ಕಿಲ್ಡ್ ಅನ್ ಅಥವಾ ಐ ಬಿಟ್ರೇಡ್ ಅನ್ ಇನ್ನೋಸೆಂಟ್ ಬ್ಲಡ್. ಸೊ ಯೇಸು ಕ್ರಿಸ್ತನ ಪ್ಯಾಟರ್ನ್ ಬಂದ್ಬಿಟ್ಟು ಅವ ಎಲ್ಲ ಜನಗಳ ಮಧ್ಯದಲ್ಲಿ ಯಾವ ರೀತಿ ಇತ್ತು, ದೇವರ ಮಗನಾಗಿ ಅವರು ಪಟ್ಟ ಪಾಡುಗಳ ನಿಮಿತ್ತವಾಗಿ ಶಿಲುಬೆ ಮರಣದ ಪರ್ಯಂತರನು ದೇವರಿಗೆ ವಿಧೇಯರಾಗಿ ಎಲ್ಲಾ ದೇವರ ನ್ಯಾಯ ನಿರ್ಣಯಗಳನ್ನ, ಅವರ ಧರ್ಮಶಾಸ್ತ್ರವನ್ನ ಕಾಪಾಡುವ ಮಗನಾಗಿದ್ದನು. ಯೇಸು ಕ್ರಿಸ್ತನ ಯಾವ ರೀತಿ ಯಾವ ಯುದ್ಧದಲ್ಲೆಲ್ಲ ಬಂದ್ಬಿಟ್ಟು ಜನರಿಗೆ ಬೋಧನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಬಂದ್ಬಿಟ್ಟು ಅನೇಕರಿಗೆ ಡೈರೆಕ್ಟ್ ಆಗಿ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ನಿಮ್ಮ ಮನೆ ಅಥವಾ ಈ ಆಲಯ ಏನ್ ನೋಡ್ತಾ ಇದ್ದೀರೋ ಇದು ಬಂದ್ಬಿಟ್ಟು ಒಂದು ಕಲ್ಲು ಇನ್ನೊಂದು ಕಲ್ಲು ಮೇಲೆ ಇರೋದಿಲ್ಲ. ನಿಮ್ಮ ಮನೆ ನಿಮಗೆ ಹಾಳಾಗೋಗುತ್ತೆ. ನೀವು ನನಗೋಸ್ಕರ ಅಳಬೇಡಿ, ನಿಮಗೂ ನಿಮ್ಮ ಮಕ್ಕಳಿಗೋಸ್ಕರ ನೀವು ಅಳಿರಿ. ಸೊ ಡೈರೆಕ್ಟ್ ಆ ಒಂದು ಬರುವ ಆ ಒಂದು ಕಾನ್ಸಿಕ್ವೆನ್ಸಸ್ನ ಯೇಸು ಕ್ರಿಸ್ತನು ಆ ಜನಗಳಿಗೆ ಅಲ್ಲಿ ಹೇಳಿದ್ರು. ಅನೇಕ ಜನರಿಗೆ ಪ್ಯಾರಬಲ್ ಮುಖಾಂತರ ದೇವರ ರಾಜ್ಯವನ್ನ ಅಲ್ಲಿ ಪ್ರೀಚ್ ಮಾಡಿದನ್ನ ನಾವು ನೋಡ್ತೀವಿ. ಸೊ ಈ ಎಲ್ಲಾ ಕಾರ್ಯಗಳಲ್ಲಿ ಎಲ್ಲಾ ವಿಧವಾದ ವರ್ಗಗಳ ಜನರಿಗೆ ಅಲ್ಲಿ ಒಂದು ಸುವರ್ಣ ಅವಕಾಶವಿತ್ತು. ಶಾಸ್ತ್ರಿಗಳು, ನ್ಯಾಯಾಧಿಪತಿಗಳು ಇವರಲ್ಲಿ ತಪ್ಪು ಕಂಡಿಡಿಲ್ಲ ಅಂತ ಹೇಳ್ಬೇಕಾದ್ರೆ, ಇವರಲ್ಲಿ ಏನೋ ವಿಶೇಷತೆ ಇದೆ, ನಾವು ಏನಕ್ಕೆ ಮನ ತಿರುಗ್ಬಿಟ್ಟು ಇವ್ರು ಹೇಳೋ ಮಾತನ್ನ ಕೇಳಬಾರ್ದು. ದೇ ಹ್ಯಾಡ್ ಅನ್ ಅಪರ್ಚುನಿಟಿ. ನಾನು ಬಂದಿರೋದು ಪಾಪಿಗಳನ್ನ ಕರೆಯೋದಕ್ಕೆ, ಗುಣವಂತರಿಗಲ್ಲ ನಾನು ಬಂದ್ಬಿಟ್ಟು ವೈದ್ಯನು. ಯಾರಿಗೆ ಆರೋಗ್ಯ ಸರಿ ಇಲ್ವೋ ಆತನಿಗೆ ನಾನು ವೈದ್ಯನು. ಸೊ ಅವ್ರನ್ನೆಲ್ಲ ಬಂದ್ಬಿಟ್ಟು ಕರಿಬೇಕಾದ್ರೆ ಅವರಿಗೊಂದು ಅವಕಾಶವಿತ್ತು. ಅನೇಕರಿಗೆ ಯೇಸು ಕ್ರಿಸ್ತನ ತೀರ್ಪು ಕೊಡಬೇಕಾದ್ರೆ ಆ ಒಂದು ಸ್ಥಾನದಿಂದ ಅವರು ಚೇತರಿಸ್ಕೊಳ್ಳೋದಕ್ಕೆ ಅವಕಾಶವಿತ್ತು. ಗೆತ್ಸೆಮನೆಯಲ್ಲಿ ಪ್ರಧಾನ ಯಾಜಕನ ಆಳು ಬಂದ್ಬಿಟ್ಟು ಆಳ್ನ ಕಿವಿನ ಬಂದ್ಬಿಟ್ಟು ಪೇತ್ರರು ಕಟ್ ಮಾಡ್ಬಿಡ್ತಾರೆ. ನಿನ್ನ ಕತ್ತಿಯನ್ನು ಓರೆಯಲ್ಲಿ ಹಾಕು, ಕತ್ತಿಯನ್ನು ಯಾರು ಎತ್ತುತ್ತಾರೋ ಅದರಿಂದಲೇ ಅವ್ರು ಸಾಯ್ತಾರೆ. ಇವ್ರ ಕಿವಿನ ತೆಗೆದ್ಬಿಟ್ಟು ಅವ್ರು ಸೇರಿಸ್ಬೇಕಾದ್ರೆ ಆ ಒಂದು ಕ್ಷಣದಲ್ಲಿ ಹಿಡ್ಕೊಂಡು ಬಂದಿರೋ ಮನುಷ್ಯನಿಗೆ, ಇವ್ರನ್ನೇನು ಹಿಡ್ಕೊಂಡು ಹೋಗ್ಬೇಕು ಕೈದಿಯಾಗಿ, ಅವರಿಗೆ ಒಂದು ಈ ರೀತಿಯಾಗಿರುವ ಬಾಧೆ ನಡಿಬೇಕಾದ್ರೆ ಅದನ್ನ ಮಿರಾಕಲಸ್ ಆಗಿ ಗುಣ ಮಾಡ್ಬೇಕಾದ್ರೆ ಆ ಮನುಷ್ಯನ ಜೀವಿತದಲ್ಲಿ ಏನ್ ಪರಿವರ್ತನೆ ಆಗಿರ್ಬೋದು. ಒಂದ್ ವೇಳೆ ನಾನು ನೀವು ಅಲ್ಲಿದ್ದಿದ್ರೆ ಪ್ರಧಾನ ಯಾಜಕನ ಕಾಲಿಗಾರ ಬಿದ್ಬಿಟ್ಟು, ಈ ಮನುಷ್ಯ ಬಂದ್ಬಿಟ್ಟು ಏನು ತಪ್ಪು ಮಾಡಿಲ್ಲ, ನನ್ನ ಕಿವಿ ಕತ್ತರಿಸಿದ್ರು ಆದ್ರೂ ಬಂದ್ಬಿಟ್ಟು ತಿರ್ಗಾ ಗುಣಪಡಿಸಿದ್ರೆ ಯಾವ ರೀತಿ ಆದ್ರೂ ಬಿಟ್ಬಿಡಿ. ಬಟ್ ದ ಬ್ಯಾಡ್ ರಿಲಿಜಿಯಸ್ ಸಿಸ್ಟಮ್ ಅಥವಾ ಅಲ್ಲಿ ಬಂದ್ಬಿಟ್ಟು ಪೊಲಿಟಿಕಲ್ ಅಂಡ್ ರಿಲಿಜಿಯಸ್ ಸಿಸ್ಟಮ್ ಸೋ ಕ್ರೂಯಲ್ ಆಗಿ ಎಷ್ಟಿತ್ತು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನಿಗೆ ಅಲ್ಲಿ ಮರಣ ಆಗಬೇಕೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಹೋರಾಡುತ್ತೆ. ಆದ್ರೆ ಈ ಮನುಷ್ಯನಿಗೆ ಒಂದು ಅಪರ್ಚುನಿಟಿ ಖಂಡಿತ ಅಲ್ಲಿ. ಲಾಜರಸ್ ಸಮಾಧಿಗೆ ಹೋಗ್ಬಿಟ್ಟು ಯೇಸು ಕ್ರಿಸ್ತನ ಆಳ್ಬೇಕಾದ್ರೆ ಅಯ್ಯೋ ಆತನ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಸೊ ಜೀಸಸ್ ಕ್ರೈಸ್ಟ್ ಹ್ಯಾಡ್ ದಟ್ ಕಂಪ್ಯಾಷನ್.
ಲವಿಂಗ್ ಕೈಂಡ್ನೆಸ್, ಜನರಿಗೆಲ್ಲ ಬಂದ್ಬಿಟ್ಟು ಈ ರೀತಿಯಾಗಿರುವ ಪರಲೋಕದ ದೇವರ ಗುಣಲಕ್ಷಣಗಳನ್ನ ಅಲ್ಲಿ ತಿಳಿಯಪಡಿಸಿದ್ರು ಅನ್ನೋದನ್ನ ನೋಡ್ತೀವಿ. 2 ತಿಮೋತಿ 3ನೇ ಅಧ್ಯಾಯ 7ನೇ ವಚನ. 2 ತಿಮೋತಿ ಅದಕ್ಕಿಂತ ಮೊದಲು ಮ್ಯಾಥ್ಯೂ 27:4 ಓದು. 27:4. ತಪ್ಪಿಲ್ಲದವರನ್ನು ಮರಣಕ್ಕೆ ಒಪ್ಪಿಸಿಕೊಂಡು ಪಾಪ ಮಾಡಿದೆನು ಅಂದನು. Second Timothy 3:7. ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರು, ಸತ್ಯದ ಪರಿಜ್ಞಾನವನ್ನು ಹೊಂದಲಾರರು. ಸೊ ಇಲ್ಲಿ ನೋಡೋದಾದ್ರೆ ನಾವು ಅನೇಕ ಪಾಠಗಳನ್ನ ಕೇಳ್ತೀವಿ, ನಾವೇ ಸ್ಟಡಿ ಮಾಡ್ತೀವಿ, ಅನೇಕ ಬೋಧನೆಗಳನ್ನ ಅವಲೋಕನೆ ಮಾಡ್ತೀವಿ. ನಾವು ಕೇಳುವವರು ಮಾತ್ರವಲ್ಲದೆ ಅದನ್ನ ಪಾಲನೆ ಮಾಡೋ ಜನಗಳಾಗಿರ್ಬೇಕು. ಅದಕ್ಕೆ ಯೇಸು ಕ್ರಿಸ್ತರು ಅವಾಗವಾಗ ಇವರೆಲ್ಲ ಬಂದ್ಬಿಟ್ಟು ಅವರು ಸ್ವಲ್ಪ ಅರಣ್ಯಕ್ಕೆ ಅಥವಾ ಅವರು ಸಪ್ರೇಟ್ ಆಗಿರ್ಬೇಕಂತ ಹೋಗ್ಬೇಕಾದ್ರೆ ಜನಗಳು ಇವರೆಲ್ಲೆಲ್ಲ ಇದಾರೆ ಅಂತ ಹೇಳ್ಬಿಟ್ಟು ಹುಡ್ಕೊಂಬಿಟ್ಟು ಹೋಗ್ತಾ ಇದ್ರು. ಬಟ್ ವಚನ ಏನ್ ಹೇಳುತ್ತಂತ ನೋಡೋದಾದ್ರೆ ಇವರೆಲ್ಲರ ಹೃದಯ ಯೇಸು ಕ್ರಿಸ್ತನಿಗೆ ಗೊತ್ತಿರೋದ್ರಿಂದ ಅವರಿಗೆ ಬಂದ್ಬಿಟ್ಟು ಅವ್ರನ್ನ ಒಪ್ಪಿಸ್ಕೊಡ್ಲಿಲ್ಲ. ಸೊ ಗಾಡ್ ವಾಂಟೆಡ್ ಎ ಕ್ಯಾರೆಕ್ಟರ್ಸ್ ಎಮಾಂಗ್ ದ ಪೀಪಲ್ ವೆನ್ ಜೀಸಸ್ ಕ್ರೈಸ್ಟ್ ವಾಸ್ ಟೀಚಿಂಗ್. ಸೊ ಅದೇ ರೀತಿ ನಾವು ಇವತ್ತಿನ ದಿನ ಅನೇಕ ಪಾಠಗಳನ್ನೆಲ್ಲ ಕೇಳ್ತಾ ಇದ್ದೀವಿ, ದೇವರ ಸೇವೆ ಮಾಡ್ತಾ ಇದ್ದೀವಿ, ಬಟ್ ಅದನ್ನ ಪಾಲನೆ ಮಾಡೋದು ನಮಗೆ ತುಂಬಾ ಮುಖ್ಯ ಅನ್ನೋದನ್ನ ನಾವು ನೋಡ್ತೀವಿ. ಯೇಸು ಕ್ರಿಸ್ತನ ಜೀವಿತವನ್ನ ಟೈಮ್ ಇಲ್ದಲ್ಲ ಇರೋದ್ರಿಂದ ಸ್ವಲ್ಪ ನಾವು ಸ್ಕಿಪ್ ಮಾಡ್ಬಿಟ್ಟು ಹೋಗೋಣ. ಯೇಸು ಕ್ರಿಸ್ತನ ಜೀವಿತವನ್ನ ಅನೇಕ ವಿಧಗಳಲ್ಲಿ ನಾವು ಬಂದ್ಬಿಟ್ಟು ಬೈಬಲ್ ಸ್ಟಡಿ ಮಾಡ್ಬೋದು. ನಮ್ಮಲ್ಲಿ ಒಂದು ಬುಕ್ ಇದೆ, ಲೈಫ್ ಆಫ್ ಕ್ರೈಸ್ಟ್. ಅದರ ಸಮ್ಮರಿನೇ, ಸಾರಾಂಶನೇ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಯೇಸು ಕ್ರಿಸ್ತನ ಜೀವಿತವನ್ನ ಯಾವೆಲ್ಲ ಆಂಗಲ್ ಇಂದ ನಾವು ಸ್ಟಡಿ ಮಾಡ್ತಾ ಇದೀವಿ ಅಂತ ನೋಡೋದಾದ್ರೆ, ಅವರು ಫಸ್ಟ್ ದೇವರು ಅನಾದಿಯಲ್ಲಿ ಅವರನ್ನ ಸೃಷ್ಟಿ ಮಾಡಿರೋ ದಿನದಿಂದ ಅವರು ಈ ಭೂಲೋಕಕ್ಕೆ ಬರೋ ತನಕ, ಅದೇ ರೀತಿ ತಾಯಿ ಮರಿಯಳಿಗೆ ದೇವರ ಸಂದೇಶ ಬಂದಾಗಿಂದ ಅವರು 12ನೇ ವಯಸ್ಸು ತನಕ ಬಂದ್ಬಿಟ್ಟು ಅವರ ಜೀವಿತ. ಅದಾದ ನಂತರ 12ರಿಂದ 30ನೇ ವಯಸ್ಸು ಅವರು ತಂದೆ ತಾಯಿಗೆ ವಿಧೇಯರಾಗಿ, ಅವ್ರ ತಂದೆ ಏನು ಉದ್ಯೋಗ ಮಾಡ್ತಾ ಇದ್ರು, ಚಮ್ಮಾರನ ಒಂದು ಕೆಲಸ, ಬಡಗಿ ಕೆಲಸ, ಅದರಲ್ಲಿ ಬಂದ್ಬಿಟ್ಟು ಅವರು ನಿರತರಾಗಿದ್ರು. ಅದಾದ ನಂತರ ಸ್ನಾನಿಕನಾದ ಯೋಹಾನರ ಹತ್ರ ಬಂದ ಆ ಒಂದು ಕ್ಷಣದಿಂದ ಪರಲೋಕವು ತೆರೆದು, ಈತನೇ ನನ್ನ ಮಗನು, ನನ್ನ ಪ್ರಿಯ ಕುಮಾರನು, ಈತನ ಮಾತನ್ನು ನೀವು ಕೇಳಿರಿ. ಅಲ್ಲಿಂದ ಕಲ್ವಾರಿ ಶಿಲುಬೆಯ ತನಕ. ನಂತರ ನಾವು ನೋಡೋದಾದ್ರೆ ಯೇಸು ಕ್ರಿಸ್ತನ ಮರಣ ನಡೆದಿರುವ ಆ ಎಲ್ಲ ಘಟನೆಗಳು, ಆ ಸಮುದಾಯದಲ್ಲಿ ನಡೆದಿರುವ ಎಲ್ಲ ವಾತಾವರಣದ ಚೇಂಜಸ್, ಅವರು ಪುನರುತ್ಥಾನ ಆಗಿ 40 ದಿನ ಎಲ್ಲಾ ಜನಗಳ ಮಧ್ಯದಲ್ಲಿ ಇರಬೇಕಾದ್ರೆ ಅಲ್ಲಿ ನಡೆದಿರುವ ಅನುಭವಗಳು, ಪರಲೋಕಕ್ಕೆ ಹೋಗಿರುವ ಆ ಒಂದು ಜೀವಿತ, ಪರಲೋಕಕ್ಕೆ ಹೋದ ಆದ್ಮೇಲೆ ಇಟ್ಸ್ ಅಬೌಟ್ 2000 years ಗ್ಯಾಪ್. ಅದನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ದೇವರು ನಮಗೆ ಇಲ್ಲಿ ರಿವೀಲ್ ಮಾಡಿದ್ದಾರೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ರಿಂದ 8. Philippians 2:7 and 8. ಇವೆಲ್ಲರ ವಿಷಯದಲ್ಲಿ ಈ ಅಭಿಪ್ರಾಯವುಳ್ಳವನಾಗಿರುವುದು ನ್ಯಾಯವಾಗಿದೆ. ನಾನು ಬೇಡಿಕೊಂಡಿರುವಾಗಲೂ ಸುವಾರ್ತೆಯ ವಿಷಯದಲ್ಲಿ ಉತ್ತರ ಹೇಳಿ ಸ್ಥಾಪಿಸುವಾಗಲೂ ನೀವೆಲ್ಲರೂ ನನ್ನೊಂದಿಗೆ ದೇವರ ಕೃಪೆಯಲ್ಲಿ ಪಾಲುಗಾರರಾಗಿದ್ದರೆಂದು ನಿಮ್ಮನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಕ್ರಿಸ್ತ ಯೇಸುವಿಗೆ ಇರುವಂತಹ ಕನಿಕರದಿಂದ ನಿಮ್ಮೆಲ್ಲರಿಗೋಸ್ಕರ ಎಷ್ಟೋ ಹಂಬಲಿಸುತ್ತೇನೆ. ಇದಕ್ಕೆ ದೇವರೇ ನನ್ನ ಸಾಕ್ಷಿ. ಮತ್ತು ನಾನು ದೇವರನ್ನು ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುದೆಂದು ನೀವು ವಿವೇಚಿಸುವವರಾಗಬೇಕೆಂದು ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳವಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನ್ನತಿ. Philippians 2:7 and 8. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2:7-8.
ಪದವಿಯನ್ನು ಬಿಡದಂತೆ ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ 2 ವಚನಗಳು ನೀವು ನೋಡೋದಾದ್ರೆ, ಮೇಲೆ ಹೆಂಗೆಲ್ಲ ನಾವು ಯೇಸು ಕ್ರಿಸ್ತನ ಜೀವಿತವನ್ನು ಸ್ಟಡಿ ಮಾಡ್ತೀವೋ ಅದೆಲ್ಲ ಬಂದ್ಬಿಟ್ಟು ಇಲ್ಲಿ ಬರ್ದಿದ್ದಾರೆ. ಅವರ ಒಂದು ಮಹಿಮಾನ್ವಿತ ಒಂದು ಆ ಒಂದು ಜನನ ಅಥವಾ ಅವರ ಸೃಷ್ಟಿ, ಅದಾದ ನಂತರ ಅದನ್ನೆಲ್ಲ ಬಿಟ್ಬಿಟ್ಟು ಭೂಲೋಕಕ್ಕೆ ಬರ್ಬೇಕಾದ್ರೆ ಏನ್ ತ್ಯಾಗಗಳನ್ನು ಮಾಡಿದ್ರು, ಈ ಭೂಲೋಕದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ರು, ಅದಾದ ನಂತರ ದೇವರು ಅವರಿಗೆ ಏನೆಲ್ಲ ರಿವಾರ್ಡ್ ಕೊಟ್ಟಿದ್ದಾರೆ, ಇದನ್ನೆಲ್ಲ ಬಂದ್ಬಿಟ್ಟು ಯೇಸು ಕ್ರಿಸ್ತನು ನಮಗೆ ಕಾರ್ಯರೂಪವಾಗಿ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಅಲ್ಟಿಮೇಟ್ ಆಗಿ ಯೇಸು ಕ್ರಿಸ್ತನ ಜೀವಿತದಲ್ಲಿ ನಾವು ನೋಡೋದಾದ್ರೆ, ಲೂಕನು ಬರೆದ ಸುವಾರ್ತೆ 2:51-52, ಲೂಕ್ 2:51-52. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಸೊ ಬೈಬಲ್ ಅಲ್ಲಿ ಬಂದ್ಬಿಟ್ಟು ಹಳೆ ಒಡಂಬಡಿಕೆಯಲ್ಲಿ ಒಂದ್ ಕಡೆ ಹೇಳ್ತಾರೆ, ಬಿಹೋಲ್ಡ್ ಒಬಿಡಿಯನ್ಸ್ ಇಸ್ ಬೆಟರ್ ದನ್ ಸ್ಯಾಕ್ರಿಫೈಸ್. ನೀವು ಬಂದ್ಬಿಟ್ಟು ದೇವರಿಗೆ ತಲೆಬಾಗಿರೋದು ಅಥವಾ ಅವರ ಮಾತಿಗೆ ವಿಧೇಯರಾಗಿರೋದು ಬೇರೆ ಎಲ್ಲ ದಾನ ಬಳಿಗಿಂತ ಎಷ್ಟೋ ಶ್ರೇಷ್ಠ. ಈಗ ಯೇಸು ಕ್ರಿಸ್ತನ ಇಲ್ಲಿ ಈಡು ಬಲಿ ಕೊಡ್ಬೇಕಂದ್ರೆ ಅವರು ಬಂದ್ಬಿಟ್ಟು ದೇವರಿಗೆ ವಿಧೇಯರಾಗಿರ್ಬೇಕು, ಯಾವ ಪಾಪಗಳನ್ನು ಮಾಡಬಾರ್ದು. ಅವರು ದೇವರ ಮಗನಾಗಿದ್ದರು, ಶಿಲುಬೆ ಮರಣದ ಪರ್ಯಂತರ ಅವಮಾನವನ್ನೆಲ್ಲ ತಾಳ್ಬಿಟ್ಟು ಅವರು ದೇವರಿಗೆ ವಿಧೇಯರಾಗಿದ್ರು. ಸೊ ಈ ರೀತಿಯಾಗಿರುವ ಒಂದು ಜೀವಿತವನ್ನ ದೇವರು ಬೈಬಲಲ್ಲಿ ಕ್ರಿಸ್ತನ ಮುಖಾಂತರ ನಮ್ಮ ಮುಂದೆ ಇಟ್ಟಿದ್ದಾರೆ. ಕೆಳಗಡೆ ಕೆಲವೊಂದು ವಚನಗಳನ್ನ ಬರ್ಕೊಳ್ಳಿ, ಅದು ಓದೋದು ಬೇಡ. ಕೀರ್ತನೆ 86ನೇ ಕೀರ್ತನೆ 15ನೇ ವಚನ, ಅದನ್ನ ಮಾತ್ರ ಓದು. ಕೀರ್ತನೆ 86:15. ಕರ್ತನೇ, ನೀನು ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತನು, ಬಹಳ ಪ್ರೀತಿಯೂ ನಂಬಿಕೆಯೂ ಉಳ್ಳವನು. ಸೊ ದೇವರ ಏನ್ ಗುಣಲಕ್ಷಣಗಳನ್ನ ಪರಲೋಕದಲ್ಲಿ ಹೊಂದಿದಾರೋ ಅದನ್ನೇ ಬಂದ್ಬಿಟ್ಟು ಈ ಭೂಲೋಕದಲ್ಲಿ ತಿಳಿಸುದು. ಒಬ್ರು ಬಂದ್ಬಿಟ್ಟು ಪಬ್ಲಿಕ್ ಅಲ್ಲಿ ಹೇಳ್ತಾರೆ, ಒಳ್ಳೆಯ ಗುರುವೇ, ನನ್ನನ್ನು ಒಳ್ಳೆಯವನಂತ ಏನಕ್ಕೆ ಹೇಳ್ತೀಯ? ಪರಲೋಕದಲ್ಲಿರುವ ನನ್ನ ತಂದೆ ಮಾತ್ರ ಒಳ್ಳೆಯವರು. ಜೀಸಸ್ ಕ್ರೈಸ್ಟ್ ವಾಸ್ ವರ್ದಿ ಆಫ್ ಟೇಕಿಂಗ್ ದಟ್ ಸ್ಟೇಟ್ಮೆಂಟ್ ಅಪಾನ್ ಹಿಮ್ಸೆಲ್ಫ್. ಇವ್ರು ಒಳ್ಳೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಎಲ್ಲ ಬಂದ್ಬಿಟ್ಟು ಅರ್ಹತೆ ಅವರಿಗೆ ಖಂಡಿತ ಇದೆ, ಯಾಕಂದ್ರೆ ಅವರಲ್ಲಿ ಪಾಪ ಇಲ್ಲ. ಬಟ್ ಆದ್ರೂ ಆ ಟೈಮಲ್ಲಿ ಆ ಮಹಿಮೆನ ದೇವರಿಗೆ ಕೊಡೋದನ್ನ ಅವರಿಗೆ ಕೊಡ್ತಾರೆ. ನಮಗೆ ಸ್ವಲ್ಪ ನಮ್ಮ ಕ್ಯಾರೆಕ್ಟರ್ನ ಯಾರಾದ್ರೂ ಬಂದ್ಬಿಟ್ಟು ಅಸಾಸಿನೇಷನ್ ಮಾಡಿದ್ರೆ, ನಮ್ಮ ಬಗ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ್ರೆ, ಅಥವಾ ಒಂದ್ ವೇಳೆ ಹೇಳಿರೋದಿಲ್ಲ, ಬೇರೆಯವ್ರು ಬಂದ್ಬಿಟ್ಟು ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಒಂದೆರಡು ಮಾತುಗಳನ್ನ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ನಮಗೆ ಏನಾದ್ರು ಮೆಸೇಜ್ ತಪ್ಪಾಗಿ ರೀಚ್ ಆಯ್ತು ಅಂತ ತಿಳ್ಕೊಳ್ಳಿ, ನಮ್ಮ ಮುಖಭಾವನೆ ಚೇಂಜ್ ಆಗುತ್ತೆ. ಅಷ್ಟು ತನಕ ಕ್ಲೋಸ್ ಆಗಿರ್ತೀವಿ, ನೆಕ್ಸ್ಟ್ ಟೈಮ್ ಅವ್ರು ನೋಡಿದ್ರು ಬಂದ್ಬಿಟ್ಟು ಎದುರುಗಡೆ ಸಿಕ್ಕಿದ್ರು. ಬಟ್ ಯೇಸು ಕ್ರಿಸ್ತನು ದೇವರಿಗೆ ಏನೆಲ್ಲ ಘನತೆ ಗೌರವವನ್ನ ಅವ್ರು ಕೊಡ್ಬೇಕು, ಅದನ್ನೆಲ್ಲ ಗುಣಲಕ್ಷಣಗಳನ್ನ ತನ್ನ ಜೀವಿತದಲ್ಲಿ ಅಲ್ಲಿ ನಮ್ಗೆ ತೋರ್ಪಡಿಸ್ಕೊಟ್ಟಿದ್ದಾರೆ. ಸೊ ಬೀಯಿಂಗ್ ಹಂಬಲ್ ಅಥವಾ ಒಬಿಡಿಯಂಟ್ ಅಂತ ಹೇಳ್ಬೇಕಾದ್ರೆ ಈ ಎಲ್ಲ ಗುಣಲಕ್ಷಣಗಳನ್ನ ನಮ್ಮ ಲೈಫಲ್ಲಿ ಬಂದ್ಬಿಡ್ಬೇಕು. ಸೊ ನಮ್ಗೆ ಈ ದಿನ ಬಂದ್ಬಿಟ್ಟು ವಿ ಆರ್ ನಾಟ್ ಜಸ್ಟ್ ಬಾರ್ನ್ ಬೇಬೀಸ್. ಕೆಲವ್ರು ಇರ್ಬೋದು ಕಾನ್ಸಿಕ್ರೇಷನ್ ಒಂದು 6 ತಿಂಗಳು ಅಥವಾ 1 ತಿಂಗಳು ಅಥವಾ 2 ವರ್ಷ ಮೊದಲು ಮಾಡಿರ್ಬೋದು. ಬಟ್ ಮೆಜಾರಿಟಿ ನಾವಿಲ್ಲೆಲ್ಲ ಇರೋರು ಸುಮಾರು ವರ್ಷಗಳಿಂದ ಈ ಒಂದು ಕ್ರಿಸ್ತನ ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ. ನಮ್ಮಲ್ಲಿ ಏನೆಲ್ಲ ಆ ಒಂದು ಮೀನಿನ ಹಿಡಿತಿರೋ ನಾವು ಜನಗಳಾಗಿರೋರು ಅದನ್ನೆಲ್ಲ ಬಿಟ್ಬಿಟ್ಟು ನನ್ನ ಶಿಷ್ಯರಾಗಿ ಅಂತ ಹೇಳ್ಬೇಕಾದ್ರೆ ಪರಲೋಕಕ್ಕೆ ನಾವು ಏನೆಲ್ಲ ಗುಣಲಕ್ಷಣಗಳನ್ನ ಧರಿಸ್ಕೊಂಡಿದ್ದೀವಿ. ನಮ್ಮ ಬತ್ತಳಿಕೆಯಲ್ಲಿ ಬಂದ್ಬಿಟ್ಟು ಏನೆಲ್ಲ ಬಾಣಗಳಿದೆ, ಎಷ್ಟೆಲ್ಲ ಗೋಲ್ಡ್ ಸಿಲ್ವರ್ ನಾವು ಬಂದ್ಬಿಟ್ಟು ಪರಲೋಕದಲ್ಲಿ ಸ್ಟಾಕ್ ಮಾಡಿದ್ದೀವಿ. ಇದೆಲ್ಲ ಬಂದ್ಬಿಟ್ಟು ಪರಲೋಕದಲ್ಲಿರುವ ದೇವರು ನಮ್ಮ ಬಗ್ಗೆ ಇದನ್ನೆಲ್ಲ ನಾನು ಗಮನಿಸ್ತಾ ಇದ್ದೀನಿ. ಇದೆಲ್ಲ ಕ್ಯಾರೆಕ್ಟರ್ಗೆ ನೀವು ಬಂದ್ಬಿಟ್ಟು ಸರಿಯಾಗಿ ನಡೀತಾ ಇದ್ದೀರಾ. ಇನ್ನು ಕೆಲವುದು ಕಡಿಮೆ ಇದೆ, ಇನ್ನು ಮಾಡೋ ಸೇವೆ ಜಾಸ್ತಿ ಇದೆ.
ಇನ್ನೂ ಅನೇಕ ಕಾರ್ಯಗಳು ನಿಮ್ಮ ಜೀವಿತದಿಂದ ಎದುರು ನೋಡ್ತಾ ಇದ್ದೀನಿ. ನಮಗೆ ಲೈಫ್ ಪ್ರೊಲಾಂಗ್ ಮಾಡಿಕೊಟ್ಟಿದ್ದಾರೆ. ಅದು ಮಾತ್ರವಲ್ಲ, ಅಟ್ ದ ಸೇಮ್ ಟೈಮ್ ದೇವರು ಬಂದ್ಬಿಟ್ಟು ಎಲ್ಲಾ ಪ್ರಪಂಚದ ಕಾರ್ಯಗಳನ್ನ ಬಂದ್ಬಿಟ್ಟು ಅವರ ಹತೋಟಿಯಲ್ಲಿ ತಡೆ ಹಿಡಿದಿದ್ದಾರೆ. ಇವಾಗ ಸುತ್ತಲೂ ನಡೀತಿರುವ ಎಲ್ಲಾ ಕಾರ್ಯಗಳು ನಮಗೆ ಪ್ರಾಫೆಸಿ ಸ್ಟಡಿ ಮಾಡೋದ್ರಿಂದ ಆರ್ಮಗೆದನ್ ನಡೆಯುತ್ತಂತ ಗೊತ್ತು, ರಿಲಿಜಿಯಸ್ ಬ್ಯಾಬಿಲೋನ್ ಫಾಲ್ ಆಗುತ್ತಂತ ಗೊತ್ತು, ಫೈನಾನ್ಷಿಯಲ್ ಸಿಸ್ಟಮ್ ಕ್ರಾಶ್ ಆಗಿದ್ದೆಲ್ಲ. ಬಟ್ ಅವರು ಜನರಿಗೆ ಬಂದ್ಬಿಟ್ಟು ಇದರಲ್ಲಿ ಅವರು ಪರ್ಮಿಟ್ ಮಾಡ್ತಿಲ್ದಿರೋ ಯಾವ ಆಪತ್ತು ಬರಬಾರ್ದಂತ ಹ್ಯಾಸ್ ಹಿ ನಾಟ್ ಪುಟ್ ಎವ್ರಿಥಿಂಗ್ ಇನ್ ಹಿಸ್ ಕಂಟ್ರೋಲ್. ನಮ್ಮ ಪಕ್ಕದ ದೋಣಿಯಲ್ಲೇ ಬಂದ್ಬಿಟ್ಟು ಬಿರುಗಾಳಿ ಹಿಂಗೆ ಹೇಳ್ತಾ ಇದ್ರು, ಅದು ದೋಣಿಗೆ ಅಪ್ಪಳಿಸ್ಬಾರ್ದು, ದೋಣಿಯಲ್ಲಿರೋ ಮನುಷ್ಯ ಸಾಯ್ಬಾರ್ದು, ಅವನು ಓಟನ್ನು ಓಡ್ ಮುಗಿಸ್ಬೇಕು. ಅದು ಪಾಸ್ ಆಗಿ ಹೋಗೋದಕ್ಕೆ ದೇವ್ರು ಬಿಟ್ಟಿದ್ದಾರೆ. ಕೋವಿಡ್ ಕೆಲವರು ಓಟನ್ನು ಓಡ್ ಮುಗಿಸಿದ್ದಾರೆ, ನಾವು ಇನ್ನೂ ಬದುಕ್ಬಿಟ್ಟು ಅದನ್ನ ವಿಟ್ನೆಸ್ ಮಾಡ್ತಾ ಇದ್ದೀವಿ. ನಮ್ಮ ವಿಶ್ವಾಸ ಎಷ್ಟು ಮಟ್ಟಿಗೆ ಶೋಧಿಸ್ಬೇಕಾಗಿತ್ತೋ ಅಷ್ಟಕ್ಕೆ ಮಾತ್ರ. ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ದಾರಿನ ದೇವ್ರು ಬಂದ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಆಶೀರ್ವಾದಗಳನ್ನ ದೇವರು ಪರಲೋಕದಿಂದ ನೋಡ್ಬಿಟ್ಟು ನಮಗೆಲ್ಲ ಅರೇಂಜ್ಮೆಂಟ್ ಮಾಡಿರ್ಬೇಕಾದ್ರೆ ವಾಟ್ ಡು ವಿ ಲ್ಯಾಕ್? ಇನ್ನೂ ನಮ್ಮ ಲೈಫಲ್ಲಿ ಬಂದ್ಬಿಟ್ಟು ಏನ್ ನಮಗೆ ಕಡಿಮೆ ಆಗಿದೆ? ಸೊ ಕ್ರಿಸ್ತನ ಗುಣಲಕ್ಷಣಗಳನ್ನ ನಾವು ನೋಡ್ಬೇಕಾದ್ರೆ ದೇವರ ಆ ಒಂದು ಗುಣಲಕ್ಷಣದ ಪ್ಯಾಟರ್ನ್ ಅಲ್ಲಿ ಕೀರ್ತನೆ 119 93ರಿಂದ 105 ಓದೋದು ಬೇಡ. ಇಲ್ಲೆಲ್ಲ ದೇವರ ಗುಣಲಕ್ಷಣಗಳನ್ನ ಯೇಸು ಕ್ರಿಸ್ತನ ಅವರ ಜೀವಿತದಲ್ಲಿ ಇರ್ಬೇಕಾದ್ರೆ ಅದನ್ನ ಚಾಚು ತಪ್ಪದೆ ನೆರವೇರಿಸಿದ್ದಾರೆ. ನೆಕ್ಸ್ಟ್ ಅವ್ರ ಪ್ಯಾಟರ್ನ್ ಅಲ್ಲಿ ಬರೋದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನ ನಮ್ಮ ಜೀವಿತದಲ್ಲಿ ನಾವು ನೆರವೇರಿಸೋದು ತುಂಬಾ ಮುಖ್ಯ. ಅಪೊಸ್ತಲರ ಕೃತ್ಯಗಳು ಮತ್ತಾಯ 4ನೇ ಅಧ್ಯಾಯ 15ರಿಂದ 17, ಮ್ಯಾಥ್ಯೂ 4th chapter 15 to 17. ಈ ಡಾಕ್ಯುಮೆಂಟ್ ಯಾರಿಗಾರು ಬೇಕಿದ್ರೆ ಆಮೇಲೆ ಬ್ರದರ್ಸ್ಗಳು ಶೇರ್ ಮಾಡ್ತಾರೆ. ಕೆಲವೊಂದು ಸ್ಕಿಪ್ ಆಗಿರೋದನ್ನ ನೀವು ಅಲ್ಲಿ ಓದ್ಕೋಬಹುದು. ಮತ್ತಾಯ 4ನೇ ಅಧ್ಯಾಯ 15ರಿಂದ 17. ಜೆಬುಲೂನ್ ಸೀಮೆ ಮತ್ತು ನಫ್ತಾಲಿ ಸೀಮೆ, ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸುತ್ತ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು. ಸೊ ಜನಗಳ ಎಲ್ಲಿದ್ರಂತ? ಕಾರ್ಗತ್ತಲಲ್ಲಿದ್ರು. ಅದರ ತನಕ ಏದೇನ್ ತೋಟದಲ್ಲಿ ಮನುಷ್ಯ ಸೃಷ್ಟಿಯಾಗಿದ್ದರಿಂದ ಅವನನ್ನ ಹೊರಗಡೆ ಹಾಕಿರೋದ್ರಿಂದ ಯೇಸು ಕ್ರಿಸ್ತನು ಬರೋ ತನಕ ಅಲ್ಲಿ ಯಾರ ನಿಜವಾದ ಬೆಳಕನ್ನ ಅಥವಾ ಆ ಒಂದು ಸತ್ಯವನ್ನ ಯಾರು ಕೊಡ್ಲಿಲ್ಲ. ಯೇಸು ಕ್ರಿಸ್ತನು 33.5 ವರ್ಷ, ಅಟ್ಲೀಸ್ಟ್ 3.5 ವರ್ಷ ಅವರ ಮಧ್ಯದಲ್ಲಿ ಇರ್ಬೇಕಾದ್ರೆ ಆ ಒಂದು ಪ್ರದೇಶದಲ್ಲಿ ಬಂದ್ಬಿಟ್ಟು ಕಾರ್ಗತ್ತಲು ಕವಿದಿತ್ತು. ಯೇಸು ಕ್ರಿಸ್ತನು ನಡ್ಕೊಂಡು ಹೋಗ್ಬೇಕಾದ್ರೆ ಬ್ರೈಟ್ ಶೈನಿಂಗ್, ಅಲ್ಲಿ ದೇವರ ಬೆಳಕು ಎಲ್ಲಾ ಜನರಿಗೆ ಪ್ರಸರಿಸಲ್ಪಡ್ತಾ ಇತ್ತು. ಅಟ್ಲೀಸ್ಟ್ ಯೇಸು ಕ್ರಿಸ್ತನು ಎವ್ರಿ ಸಾಬತ್ ಅಥವಾ ಮೆಮೋರಿಯಲ್ ಟೈಮ್, ಇವತ್ತಿನ ದಿನ ನಾವೇನು ಅದನ್ನ ಆಚರಣೆ ಮಾಡ್ತಾ ಇದ್ದೀವೋ, ಪಸ್ಕಾ ಅನ್ನೋ ಟೈಮಲ್ಲಿ ಯೆರೂಸಲೇಮಲ್ಲೇ ಬಂದ್ಬಿಟ್ಟು ಕೆಲವೊಂದು ದಿನಗಳೆಲ್ಲ ಅಲ್ಲಿ ಇರ್ತಾ ಇದ್ರು. ಬೇರೆ ಹಬ್ಬಗಳ ಟೈಮಲ್ಲೂ ಕೂಡ ಅವ್ರು ವಿಸಿಟ್ ಮಾಡ್ತಾ ಇದ್ರು. ಅಲ್ಲೆಲ್ಲ ಜನರಿಗೆ ಎಷ್ಟು ಉಪದೇಶಗಳನ್ನ, ಎಷ್ಟು ಗೂಢಾರ್ಥಗಳನ್ನ ಯೇಸು ಕ್ರಿಸ್ತನ್ ತಿಳಿಸಿರ್ಬೋದು. ಅಲ್ಲಿ ಎಷ್ಟೆಲ್ಲ ಗಾಢ ಅಂಧಕಾರವಿತ್ತೋ ಅದೆಲ್ಲದನ್ನ ಬಂದ್ಬಿಟ್ಟು ತೆಗೆದುಹಾಕೋದಕ್ಕೆ ನೀತಿ ಸೂರ್ಯನಾಗಿರುವ ಯೇಸು ಕ್ರಿಸ್ತನು ಪ್ರಕಾಶಭರಿತನಾಗಿದ್ದನು. ಅದರಿಂದ ಬೆಳಕು ಪಡ್ಕೊಂಡಿರೋರು ಅಲ್ಲಿರೋ ಅಪೊಸ್ತಲರು ಕೇವಲ ಕೆಲವ ಕ್ರೈಸ್ತರು ಮಾತ್ರ. ಪೆಂಟೆಕೋಸ್ಟ್ ದಿನ ಅಬೌಟ್ 3000 ಪೀಪಲ್, ಅವರಿಂದ ಪ್ರಪಂಚಕ್ಕೆ ಬೆಳಕು ಹೋಯಿತು. ಸೊ ಐಗುಪ್ತದಲ್ಲಿ ಇರ್ಬೇಕಾದ್ರೂ ಕೂಡ ದೇವರು ಒಂದು ವ್ಯತ್ಯಾಸವನ್ನು ಕೊಡ್ತಾರೆ ಇಸ್ರಾಯೇಲ್ ಜನರಿಗೂ ಐಗುಪ್ತದವರಿಗೂ. 3 ದಿನ ಹಗಲು ಇರುಳು ಐಗುಪ್ತದಲ್ಲಿ ಒಬ್ರು ಇನ್ನೊಬ್ರನ್ನ ನೋಡ್ದಾಗ ಆಗದಿಲ್ದರಷ್ಟು ಗಾಢ ಅಂಧಕಾರ. ಊಟ ಮಾಡಿಲ್ಲ, ಅವ್ರ ಸ್ಥಳದಿಂದ ಎದ್ಬಿಟ್ಟು ನೆಕ್ಸ್ಟ್ ಮೂವ್ ಆಗಿಲ್ಲ. ಬಟ್ ಅದೇ ಇಸ್ರಾಯೇಲ್ ಜನರಿಗೆ ಆಲ್ ನ್ಯಾಚುರಲ್ ಥಿಂಗ್ಸ್ ವೇರ್ ಪ್ರೊವೈಡೆಡ್ ಅಕಾರ್ಡಿಂಗ್ ಟು ಇಟ್ಸ್ ಸೀಸನ್. ಇವತ್ತಿನ ದಿನ ನಮಗೆ ಪ್ರಪಂಚಕ್ಕೆ ಏನೇ ಕಾರ್ಯಗಳಿದ್ರು ಕೂಡ ಆತ್ಮಿಕ ವಿಚಾರದಲ್ಲಿ ಅಟ್ಲೀಸ್ಟ್ ದೇವರು ಯಾವ ಕಡಿಮೆನೂ ಬಂದ್ಬಿಟ್ಟು ನಮಗೆ ಈ ದಿನ ಇಟ್ಟಿಲ್ಲ. ಆತನ ಒಬ್ಬನೇ ಮಗನನ್ನು ನಮಗೆ ಕೊಟ್ಟದ ಮೇಲೆ
ಇನ್ನೇನನ್ನು ಕೊಡೋದಕ್ಕೆ ದೇವರು ಬಂದ್ಬಿಟ್ಟು ತಡೆ ಹಿಡಿತಾರೆ. ಸೊ ಇದೆಲ್ಲ ದೇವರು ಪರಲೋಕದಿಂದ ನಮಗೆ ಉಡುಗೊರೆಯಾಗಿ ಆತನ ಮಗನನ್ನ ಈ ದಿನ ನಮಗೆ ಕೊಟ್ಟಿದ್ದಾರೆ. ನಾವು 2000 ವರ್ಷ ಗ್ಯಾಪ್ ಅಲ್ಲಿ ಇಲ್ಲ. ಯೇಸು ಕ್ರಿಸ್ತನ್ ನಮ್ಮ ಜೊತೆಗಿದ್ದಾರೆ. ಅವ್ರ ಅಪೊಸ್ತಲರು ಅವನಿಂದ ಏನು ಕಲ್ತ್ಕೊಂಡು ತಿಳ್ಕೊಂಡು ನಮಗೆಲ್ಲ ಈ ದಿನ ಕೂಡ ಮಾತಾಡ್ತಾ ಇದ್ದಾರೆ. ನಮ್ಮ ಜೀವಿತನ ಹುರಿದುಂಬಿಸ್ತಾ ಇದ್ದಾರೆ. ಒಂದೊಂದು ದಿನ ಕೂಡ ನಮ್ಮೆಲ್ಲಾ ಕಾರ್ಯಗಳನ್ನ ಬದಿಗೊತ್ತಿ ಕ್ರಿಸ್ತನಿಗೂ ದೇವರಿಗೂ ನಾವು ಮುಖ್ಯತ್ವವನ್ನು ಕೊಟ್ಬಿಟ್ಟು ಅವರ ಮಾತುಗಳನ್ನು ಕೇಳಿ ನಾವು ಕೂಡ ದೇವರೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆ ಪ್ರಕಾರವಾಗಿ ನಂಬಿಕೆಸ್ಥರಾಗಿ ನಮ್ಮ ಓಟವನ್ನು ಓಡ್ ಮುಗಿಸೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇಲೆ ಈ ಒಂದು ಸದಾವಕಾಶವನ್ನು ದಯಪಾಲಿಸಿಕೊಟ್ಟ ತಂದೆ ದೇವರಿಗೂ ಆತನ ಮಗನಾದ ಯೇಸು ಕ್ರಿಸ್ತನಿಗೂ ಮಂಗಳೂರು ಸತ್ಯವೇದ ಸಭೆಯ ಎಲ್ಲ ಸಹೋದರ ಸಹೋದರಿಯರಿಗೂ ಹಿರಿಯರಿಗೂ ನನ್ನ ಧನ್ಯವಾದಗಳನ್ನು ಹೇಳುವನಾಗಿದ್ದೇನೆ. ಆಮೇಲೆ ಆಮೇನ್. ಥ್ಯಾಂಕ್ ಯು ರೀ.